ಇನ್ನೆರಡು ತಿಂಗಳಿಗೆ ಲೋಕಸಭಾ ಚುನಾವಣೆ. ಈಗ ಸರ್ವೆಗಳ ಚರ್ಚೆ. ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೌ ಈ ವರ್ಷದ ಮೊದಲ ಸರ್ವೆಗಳನ್ನು ಮಾಡ್ತಾರೆ. ಎರಡೂ ಸರ್ವೆಗಳು ಎನ್ಡಿಎಗೆ ಬಹುಮತ, ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯವಾರು ಸರ್ವೆಯ ವಿವರಗಳು ಬಂದಿದ್ದಾವೆ. ಒಂದು ಸರ್ವೆ ಬಿಜೆಪಿಗೆ ಕರ್ನಾಟಕದಲ್ಲಿ 23 ಸ್ಥಾನ, ಕಾಂಗ್ರೆಸ್ಸಿಗೆ 5 ಸ್ಥಾನ ಅಂದ್ರೆ, ಇನ್ನೊಂದು ಸರ್ವೆ ಬಿಜೆಪಿಗೆ 24 ಸ್ಥಾನ, ಕಾಂಗ್ರೆಸ್ಸಿಗೆ 4 ಸ್ಥಾನ ಅಂತಿದೆ. ಬಿಜೆಪಿಗೆ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ. ಸಾವಿರದ 1994ರ ನಂತರ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಟ್ಯಾಲಿಯಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನು ಕ್ರಾಸ್ ಮಾಡಿಲ್ಲ. ಅದು ಈ ಸಲವೂ ಮುಂದುವರಿಯುತ್ತಾ? ಇಂಡಿಯಾ ಟುಡೇ ಸರ್ವೆಯ ವಿವರಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಎನ್ಡಿಎ ಮೈತ್ರಿಕೂಟ 335 ಸ್ಥಾನ ಅಂತ ಹೇಳ್ತಾ ಇದೆ. ಕಳೆದ ಸಲಕ್ಕೆ ಹೋಲಿಸಿದರೆ 18 ಸ್ಥಾನಗಳಲ್ಲಿ ಎನ್ಡಿಎ ಕಡಿಮೆ ಬರುತ್ತೆ. 335 ಕಳೆದ ಸಲ 356. ಐಎನ್ಡಿಎ ಮೈತ್ರಿಕೂಟ 166 ಸ್ಥಾನಗಳು ಅಂತ ಹೇಳ್ತಾ ಇದೆ ಇಂಡಿಯಾ ಟುಡೇ ಸರ್ವೆ. ಕಳೆದ ಸಲಕ್ಕೆ ಹೋಲಿಸಿದರೆ 75 ಸ್ಥಾನಗಳು ಹೆಚ್ಚಾಗ್ತವೆ. ಇತರೆ 42 ಅಂತ ಹೇಳ್ತಾ ಇದೆ. ಟೈಮ್ಸ್ ನೌ ಸರ್ವೆ ಕಳೆದ ಸಲಕ್ಕಿಂತ ಎನ್ಡಿಎ ಮೈತ್ರಿಕೂಟ 13 ಸ್ಥಾನಗಳನ್ನು ಹೆಚ್ಚಿಗೆ ಪಡೆದು 366ಕ್ಕೆ ಬರುತ್ತೆ ಅಂತ ಟೈಮ್ಸ್ ನೌ ಸರ್ವೆ ಹೇಳ್ತಾ ಇದೆ. ಐಎನ್ಡಿಎ ಮೈತ್ರಿಕೂಟ ಕೂಡ 13 ಸ್ಥಾನಗಳನ್ನು ಹೆಚ್ಚಿಗೆ ಪಡೆಯುತ್ತೆ, 104ಕ್ಕೆ ಬರುತ್ತೆ ಅಂತ ಟೈಮ್ಸ್ ನೌನ ಸರ್ವೆ. ಟೈಮ್ಸ್ ನೌ ಪ್ರಕಾರ ಕರ್ನಾಟಕದ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 21 ಬಿಜೆಪಿ ಗೆದ್ಕೊಳ್ಳುತ್ತೆ, 2 ಜೆಡಿಎಸ್ ಗೆಲ್ಲುತ್ತೆ ಅಂತ. ಬಿಜೆಪಿ ಜೆಡಿಎಸ್ ಮೈತ್ರಿ 23ರಲ್ಲಿ ಗೆದ್ರೆ ಕಾಂಗ್ರೆಸ್ 5 ಕ್ಷೇತ್ರ ಗೆಲ್ಲುತ್ತೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟುಡೇ ಹೇಳೋದು ಬಿಜೆಪಿ ಜೆಡಿಎಸ್ ಸೇರಿ 24ರಲ್ಲಿ ಗೆಲ್ಲುತ್ತೆ, ಕಾಂಗ್ರೆಸ್ 4 ಅಂತ. ಇನ್ನು ಅನೇಕ ವಿವರಗಳಿದ್ದಾವೆ, ಅನೇಕ ಸಂಖ್ಯೆಗಳಿದ್ದಾವೆ. ಒಟ್ಟಾರೆ ಸಮೀಕ್ಷೆಯನ್ನು ನೋಡ್ತಾ ಇದ್ದೀರಿ. 335 ಇಂಡಿಯಾ ಟುಡೇ ಪ್ರಕಾರ ಎನ್ಡಿಎ ಮೈತ್ರಿಕೂಟದ ಒಟ್ಟು ಸಂಖ್ಯೆ ಕಳೆದ ಸಲಕ್ಕೆ ಹೋಲಿಸಿದರೆ 18 ಸ್ಥಾನಗಳ ಕಡಿಮೆ ಆಗ್ತವೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದ್ರೆ, ಟೈಮ್ಸ್ ನಾವು ಹೇಳ್ತಾ ಇದೆ ಕಳೆದ ಸಲಕ್ಕೆ ಹೋಲಿಸಿದರೆ 13 ಸ್ಥಾನಗಳ ಜಾಸ್ತಿ ಆಗ್ತವೆ, 366 ಎನ್ಡಿಎ. ಟೈಮ್ಸ್ ನಾವು ಹೇಳ್ತಾ ಇರೋದು ಐಎನ್ಡಿಎ ಮೈತ್ರಿಕೂಟ ಕೂಡ 13 ಸ್ಥಾನಗಳನ್ನು ಹೆಚ್ಚಿಗೆ ಗಳಿಸುತ್ತೆ, 104ಕ್ಕೆ ಬಂದು ನಿಲ್ಲುತ್ತೆ. ಇಂಡಿಯಾ ಟುಡೇ ಹೇಳೋದು ಕಳೆದ ಸಲಕ್ಕೆ ಹೋಲಿಸಿದರೆ 75 ಕ್ಷೇತ್ರಗಳು ಹೆಚ್ಚುವರಿಯಾಗಿ ಐಎನ್ಡಿಎ ಮೈತ್ರಿಕೂಟಕ್ಕೆ ಸಿಗುತ್ತೆ. ಕಳೆದ ಸಲ ಐಎನ್ಡಿಎ ಇರಲಿಲ್ಲ, ಯು ಪಿ ಎ ಇತ್ತು.
166ಕ್ಕೆ ಬಂದು ನಿಲ್ಲುತ್ತೆ INDIA ಮೈತ್ರಿಕೂಟ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ಅಶ್ವಿನ್ ಗೌಡರು, ತೇಜಸ್ವಿನಿ ಗೌಡ ಅವರು BJPಯಿಂದ, ಅನಿಲ್ ಕುಮಾರ್ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಚುನಾವಣೆಯ ಮಾಹೋಲ್ ಕ್ರಿಯೇಟ್ ಆಗೋದಕ್ಕೆ ಶುರುವಾದ ನಂತರ, ಸ್ಪೆಷಲಿ ರಾಮ ಮಂದಿರದ ಲೋಕಾರ್ಪಣೆಯ ನಂತರ ನಡೆದಿರುವಂಥ ಸರ್ವೆ, ಸೊ ಯಾವುದು ಟಾಕಿಂಗ್ ಪಾಯಿಂಟ್ ಆಗಿರುತ್ತೋ ಆ ಟಾಕಿಂಗ್ ಪಾಯಿಂಟನ್ನು ಕನ್ಸಿಡರ್ ಮಾಡಿಕೊಂಡು ನಡೆಸಿರುವ ಸರ್ವೆ ಇದು. ಆದ್ದರಿಂದ ಏನೋ ಕ್ಲೋಸರ್ ಟು ಅಕ್ಯುರಸಿ ಅಂತ ಹೇಳ್ಬಹುದಾ, ಅಥವಾ ಸ್ಟಿಲ್ ದೇರ್ ಇಸ್ ಟೈಮ್, ಇನ್ನೂ ಮಾಹೋಲ್ ಏನೇನೋ ಬದಲಾಗಬಹುದು ಅಂತ? ನಾನು ಯಾವತ್ತು ಒಪಿನಿಯನ್ ಪೋಲ್ಗಳನ್ನು ಆ ಸಂದರ್ಭದ ಟ್ರೆಂಡ್ನ ರೂಪದಲ್ಲಿ ನೋಡ್ತೀನಿ. ಅಂದರೆ ನೀವು ಸಂಖ್ಯೆಗಳನ್ನು ಕನ್ವರ್ಟ್ ಮಾಡಿದಾಗ ತುಂಬ ಅಕ್ಯುರಸಿ ಇರುತ್ತೆ ಅಂತಕ್ಕಂಥದ್ದು ಇರಲ್ಲ. ಬಟ್ ಅಪ್ವರ್ಡ್ ಮೊಬಿಲಿಟಿ ಅಥವಾ ಡೌನ್ವರ್ಡ್ ಮೊಬಿಲಿಟಿ ಅಥವಾ ಒಂದು ಸ್ಟ್ಯಾಗ್ನೇಷನ್ ಏನು ಬರುತ್ತೆ ಅದು ಟ್ರೆಂಡ್ನ ರೂಪದಲ್ಲಿ ಕಾಣುತ್ತೆ. ಅನೇಕ ಬಾರಿ ನಂಬರ್ಸ್ ಪೀಪಲ್ ಬೈ ಡಿಸ್ಪ್ಯೂಟ್, ಆದರೆ ಟ್ರೆಂಡ್ನ ರೂಪದಲ್ಲಿ ನೋಡಲಾಗತ್ತೆ. ಎಲ್ಲ ಸರ್ವೆಗಳ ಟ್ರೆಂಡ್ನಲ್ಲಿ ಒಂದು ಅಂಶ ಕಾಮನ್ ಫ್ಯಾಕ್ಟರ್ ಇದೆ. ಅದೇನಂತಂದರೆ ನರೇಂದ್ರ ಮೋದಿಯವರ ಜನಪ್ರಿಯತೆ 3ನೇ ಬಾರಿಯ ಸಂದರ್ಭದಲ್ಲೂ ಕೂಡ ಇಂಟ್ಯಾಕ್ಟ್ ಆಗಿದೆ, ಕಡಿಮೆ ಆಗಿಲ್ಲ. ಸಹಜವಾಗಿ ನೋಡಿ, 1ನೇ ಚುನಾವಣೆಯಿಂದ 5ನೇ ವರ್ಷಕ್ಕೆ ನಿಮ್ಗೆ ಆ್ಯಂಟಿ ಇನ್ಕಂಬನ್ಸಿ ಬಡಿಲಿಕ್ಕೆ ಶುರು ಆಗುತ್ತೆ. ಹೌದು. ಆದರೆ ಆ ಆ್ಯಂಟಿ ಇನ್ಕಂಬನ್ಸಿ 10ನೇ ವರ್ಷವಾದರೂ ಕೂಡ ಕೆಲವು ಕಡೆ ಬಡಿತಾ ಇಲ್ಲ ಅಂತಿಲ್ಲ. ಆದರೆ ಅದನ್ನು ನಿಭಾಯಿಸುವ ಕಡಿಮೆ ಮಾಡುವ ಶಕ್ತಿ ಮೋದಿ ಫ್ಯಾಕ್ಟರ್ಗಿದೆ ಅಂತಕ್ಕಂಥದ್ದು ಈ ಟ್ರೆಂಡ್ಗಳು, ಇಂಡಿಯಾ ಟುಡೇ ಸರ್ವೆ ಇರ್ಬೋದು, ಟೈಮ್ಸ್ ನೌ ಸರ್ವೆ ಇರ್ಬೋದು, ಇನ್ನೂ ಅನೇಕ ಬೇರೆ ಬೇರೆ ಸರ್ವೆಗಳು ಕೂಡ ಬರ್ತಾ ಇವೆ. ಅವುಗಳಲ್ಲಿ ಒಂದು ಟ್ರೆಂಡ್ ಸ್ಪಷ್ಟವಾಗ್ತಾ ಇದೆ. ಮೋದಿ ಫ್ಯಾಕ್ಟರನ್ನು ಎದುರಿಸಲಿಕ್ಕೆ ವಿಪಕ್ಷಗಳಿಗೆ ಸಾಧ್ಯ ಆಗ್ತಾ ಇಲ್ಲ, ಒಂದು. ಎರಡನೇದು, BJP ಕೂಡ ಪ್ರೋಆಕ್ಟಿವ್ ಆಗಿ ವಿಪಕ್ಷಗಳಲ್ಲಿ ಒಡಕನ್ನು ಮೂಡಿಸುವ ಸತತ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ನಾನಾ ಸಂದರ್ಭದಲ್ಲಿರ್ಬೋದು. ನಾನೀಗ ಅಂದರೆ ಜಾರ್ಖಂಡ್ನಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ, ಹೇಮಂತ್ ಸೊರೇನ್ ಬಂಧನ ಚುನಾವಣೆಗೆ 2 ತಿಂಗಳು ಮುಂಚೆ ED ಮಾಡುತ್ತೆ ಅಂತಂದರೆ ಅದರ ಯಾಕೆ ಮಾಡ್ತು ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟು, ಅಂದರೆ ಒಂದು ರೀತಿ ನದಿಯನ್ನು ದಾಟಲಿಕ್ಕೆ ದೋಣಿಯನ್ನು ಕೊಟ್ಟಂಗೆ ಅದು. ನಿತೀಶ್ ಕುಮಾರ್ ಆ ಕಡೆಯಿಂದ ಈ ಕಡೆ ಬರಲಿ, ನಿತೀಶ್ ಕುಮಾರನ್ನು ಸೆಳೆದುಕೊಂಡ ಪರಿ. ಮತ್ತು ಕಾಂಗ್ರೆಸ್ ಮತ್ತು INDIA ಒಕ್ಕೂಟ ಪಶ್ಚಿಮ ಬಂಗಾಳ ಮತ್ತು ದಿಲ್ಲಿ ಪಂಜಾಬ್ನಲ್ಲಿ ಮಾಡ್ಕೊಳ್ತಾ ಇರತಕ್ಕಂಥ ಸೆಲ್ಫ್ ಗೋಲ್, ಮಮತಾರನ್ನು ಕಾಂಗ್ರೆಸ್ಗೆ ನಿಭಾಯಿಸೋಕ್ಕಾಗ್ತಾ ಇಲ್ಲ, ಮಮತಾರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಟ್ಟಿಗೆ ಹೋಗೋಣ ಅಂತಕ್ಕಂಥದ್ದು. ಪಂಜಾಬ್ ಮತ್ತು ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆಗೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಜೊತೆಗೆ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೀಟಿಂಗ್ಗಳಿಗೆ ಬರ್ತಾ ಇದ್ದಾರೆ, ಸೀಟ್ ಹಂಚಿಕೆಗೆ ತಯಾರಿಲ್ಲ. ಇದು ಪ್ರಾಯಶಃ ಎಲ್ಲೋ ಒಂದು ಕಡೆ ಒಂದು ಎಡ್ಜನ್ನು ಕೊಟ್ಟಿದ್ದರೆ, ರಾಮ ಮಂದಿರ ಸಹಜವಾಗಿ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ವಿಷಯ. BJP ಈ ದೇಶದಲ್ಲಿ ಒಂದು ವರ್ಟಿಕಲ್ ಮೊಬಿಲಿಟಿ ಟ್ರ್ಯಾಜೆಕ್ಟರಿಯನ್ನು ತೆಗೆದುಕೊಂಡಿದ್ದೇ ರಾಮ ಮಂದಿರದ ಕಾರಣದಿಂದ. ಹೀಗಾಗಿ ಮೋದಿ ಫ್ಯಾಕ್ಟರ್ ಜೊತೆ ರಾಮ ಮಂದಿರ ಸೇರಿಕೊಂಡಾಗ BJPಯ ದೃಷ್ಟಿಯಿಂದ ಅದೊಂದು ಡೆಡ್ಲಿ ಕಾಂಬಿನೇಷನ್ ಅನ್ನುವ ರೀತಿಯಲ್ಲಿ ನೋಡಿ. ಅಜಿತ್, ಈ ಎಲ್ಲ ಸರ್ವೆಗಳನ್ನು ನೋಡಿದಾಗ ಕಾಣುವ ಒಂದು ಅಂಶ, ಒಂದು ಫ್ಯಾಕ್ಟರ್, ಕಾಂಗ್ರೆಸ್ನ ದೌರ್ಬಲ್ಯ. ನೋಡಿ, ಉಳಿದ ಪಕ್ಷಗಳು ನಿಧಾನವಾಗಿ ಆದರೂ ಸರಿ, ಈಗ RJD ಗೆಟಿಂಗ್ ಸಮ್ ಮೂಮೆಂಟಮ್, ಅದು ವಿಧಾನಸಭೆಗೆ ಇನ್ನೂ ಜಾಸ್ತಿ ಸಿಗ್ಬೋದು. ಅಖಿಲೇಶ್ ಇಸ್ ಗೆಟಿಂಗ್ ಬಿಗ್. ಈಗ ಇಂಡಿಯಾ ಟುಡೇ ಪ್ರಕಾರ ಸ್ವಲ್ಪ ಮೂಮೆಂಟಮ್ ಸಿಗ್ತಾ ಇದೆ, ಟೈಮ್ಸ್ ನೌ ಪ್ರಕಾರ ಸಿಗ್ತಾ ಇಲ್ಲ. ಜೊತೆಗೆ ಮಮತಾ ತಮ್ಮ ಸೀಟನ್ನು ಉಳಿಸ್ಕೊಳ್ತಾರೆ ಅಷ್ಟೇ ಅಲ್ಲ, ಜಾಸ್ತಿ ಆಗ್ತಾರೆ. ಆಮ್ ಆದ್ಮಿ ಪಕ್ಷದ ಸೀಟ್ಗಳು ಕೂಡ ಜಾಸ್ತಿ ಆಗ್ತವೆ. ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ದೇ ವಿಲ್ ಡೂ ಫೇರ್ಲಿ ಬೆಟರ್. ಇಂಡಿಯಾ ಟುಡೇ ಸರ್ವೆ ಹೇಳ್ತಾ ಇದೆ, ಟೈಮ್ಸ್ ನಾವು ಅದನ್ನು ಒಪ್ಕೊಳ್ತಾ ಇಲ್ಲ. ಅದರ ಅರ್ಥ ಏನು? ಕಾಂಗ್ರೆಸ್ ಪಕ್ಷ ಬಿಟ್ಟು ಉಳಿದ ಪಕ್ಷಗಳು ವರ್ಟಿಕಲ್ ಸ್ವಲ್ಪ ಮಟ್ಟಿಗೆ ಟ್ರ್ಯಾಕ್ಷನ್ ಸಿಗ್ತಾ ಇವೆ. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ 3ನೇ ಚುನಾವಣೆ, 10 ವರ್ಷಗಳಲ್ಲಿ 3ನೇ ಚುನಾವಣೆಗೆ ಯಾವ ಒಂದು ಛಲಾಂಗ್ ಅನ್ನೋ ಒಂದು ಉದ್ದ ಜಿಗಿತವನ್ನು ಮಾಡಬೇಕು, ಆ ಉದ್ದ ಜಿಗಿತ ಕಾಂಗ್ರೆಸ್ನಿಂದ ಸಾಧ್ಯ ಆಗ್ತಾ ಇಲ್ಲ. ದ್ಯಾಟ್ ಈಸ್ ಹೆಲ್ಪಿಂಗ್ BJP. ನೀವು 45-55, ಇಂಡಿಯಾ ಟುಡೇ ಸ್ವಲ್ಪ ಮಟ್ಟಿಗೆ ಲೀನಿಯನ್ಸ್ ಕೊಟ್ಟರು 71, ಕಾಂಗ್ರೆಸ್ 120 ತಲುಪದ ಹೊರತು ನಿಮ್ಗೆ ರಾಷ್ಟ್ರೀಯ ರಾಜಕಾರಣದ ಗಣಿತಗಳು ಚೇಂಜ್ ಆಗಲ್ಲ. ಅದಾಗ್ತಾ ಇಲ್ಲ. ಅನಿಲ್, ಸತತ 3ನೇ ಚುನಾವಣೆ, ನರೇಂದ್ರ ಮೋದಿಯ ಜನಪ್ರಿಯತೆಗೆ ಉತ್ತರ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನೀವು ಕೂತ್ಕೊಂಡಿದ್ದೀರಿ, ಕ್ಲೂಲೆಸ್ ಆಗಿ.
ಅಜಿತ್, ಮೊದಲನೇದಾಗಿ ಹೇಳಬೇಕು ಅಂದರೆ ಈ ಒಂದು ಒಪಿನಿಯನ್ ಪೋಲ್ ಇಟ್ಸ್ ಅ ಪ್ರೀಸೆಟ್ ಅಜೆಂಡಾ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತ ಅನಿಸುತ್ತೆ ಅಂತಂದರೆ 3 ಕಾರಣಗಳನ್ನ ಕೊಡ್ತೇನೆ. ನಿನ್ನೆ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಮಾತಾಡ್ತಾ 170 370 ಗಡಿ ದಾಟ್ತೀವಿ ಅಂತ ಹೇಳ್ತಾರೆ ಒಂದು ಕಡೆಯಿಂದ. ಇವತ್ತು ಒಂದು ನಂಬರ್ ಬರ್ತದೆ 366+ ಅಂತೇಳಿ, ಅದನ್ನು ಓವರಾಲ್ ಪ್ರೊಜೆಕ್ಷನ್ ಆಗ್ತದೆ, ಆಗಲಿ ತೊಂದರೆ ಇಲ್ಲ. ಲೆಟ್ ಅಸ್ ಲುಕ್ ಇನ್ ಟು ದ ಸ್ಪ್ರೆಡ್ ಶೀಟ್ ಆಫ್ ದ ಡೇಟಾ. ಡೇಟಾ ಏನು ಹೇಳ್ತದೆ? ಗುಜರಾತಲ್ಲಿ 25 ಸ್ಥಾನದಲ್ಲಿ 24 ಸ್ಥಾನ ಗೆದ್ದಿದೆ ಯಾವುದು? ಭಾರತೀಯ ಜನತಾ ಪಾರ್ಟಿ. ಮಧ್ಯಪ್ರದೇಶದಲ್ಲಿ 29 ಸ್ಥಾನದಲ್ಲಿ 28 ಸ್ಥಾನ ಗೆದ್ದಿದೆ. ಅದೇ ಥರ ಕರ್ನಾಟಕದಲ್ಲಿ 28ರಲ್ಲಿ ಇನ್ಕ್ಲೂಡಿಂಗ್ ಅಲಯನ್ಸ್ ಸೇರ್ಕೊಂಡ್ರೆ 27 ಸ್ಥಾನ ದಾಟಿದೆ. ಅದೇ ಥರ ಗುಜರಾತಲ್ಲಿ 26ರಲ್ಲಿ 26 ಸ್ಥಾನ ಗೆದ್ದಿದೆ. ಈಗ ಛತ್ತೀಸ್ಗಢದಲ್ಲಿ 11 ಸ್ಥಾನದಲ್ಲಿ 9 ಸ್ಥಾನ ಗೆದ್ದಿದೆ, ಹರಿಯಾಣದಲ್ಲಿ 10 ಗೆದ್ದಿದೆ, ದೆಹಲಿಯಲ್ಲಿ 7 ಗೆದ್ದಿದೆ, ಮಧ್ಯಪ್ರದೇಶದಲ್ಲಿ 4 ಹಿಮಾಚಲ್ ಪ್ರದೇಶದಲ್ಲಿ 4 ಗೆದ್ದಿದೆ, ಉತ್ತರಾಖಂಡಲ್ಲಿ 5 ಗೆದ್ದಿದೆ. ಈಗ ಇಷ್ಟೆಲ್ಲ ಗೆದ್ದ ಮೇಲೆ ಇನ್ನ 350 ಸೀಟ್ ಅಂದರೆ ಸರಿಸುಮಾರು 70 ಸೀಟ್ಗಳ ಡಿಫರೆನ್ಸ್ ಆದವು. ಎಲ್ಲಿಂದ ತಗೊಂಡ್ಬರ್ತಾರೆ? ಇದು 543ಗೆ ನಡೀತಾ ಇದೆಯಾ ಎಲೆಕ್ಷನ್? ಏನಾದ್ರು 600? ಅಲ್ಲ, ನಿಮಿಷ ನೀವು ನರೇಂದ್ರ ಮೋದಿ ಅವರ ಭಾಷಣವನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ? ನಾನು ಎರಡನ್ನು ಕಂಪೇರ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಟ್ ಈಸ್ ಅನ್ ಅಜೆಂಡಾ ವಿಚ್ ಇಸ್ ಪುಷಿಂಗ್ ಇನ್ ದ ಮಾರ್ಕೆಟ್ ಟು ಸೆಟ್ ಅ ಟ್ರೆಂಡ್ ಫಾರ್ ಭಾರತೀಯ ಜನತಾ ಪಾರ್ಟಿ. ಅಷ್ಟು ಬಿಟ್ಟರೆ ಇದ್ರದ್ದು ಏನು ಬೇರೆ ಔಟ್ಪುಟ್ ಇಲ್ಲ. ಈಗ ನಾನು ಹೇಳಿರುವಂಥ ಡೇಟಾ, ನಾನು 543 ಸೀಟ್ಗೆ ತಾನೇ ಎಲೆಕ್ಷನ್ ಆಗಬೇಕಾಗಿರುವಂಥದ್ದು. 600 ಸೀಟ್ಗಂತೂ ಅಲ್ವಲ್ಲ, 700 ಸೀಟ್ಗಂತೂ ಅಲ್ವಲ್ಲ. 70 ಸೀಟು ಎಲ್ಲಿಂದ ತಗೊಂಡ್ಬರ್ತಾರೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿನ್ನೆ ನರೇಂದ್ರ ಮೋದಿ ಅವರು ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಡಿಸ್ಕಷನ್ ಮಾಡ್ತಾರೆ 370 ಸೀಟ್ ಅಂತೇಳಿ. ಇವತ್ತು ಕೆಲವೊಂದು ಎಕ್ಸಿಟ್ ಪೋಲ್ಗಳು ಅದನ್ನ ನಂಬರ್ ತೋರಿಸ್ತಾರೆ. ತೋರಿಸೋದು ಬೇಡ ಅಂತಿಲ್ಲ, ಅಟ್ಲೀಸ್ಟು ತಾವೇ ಹೇಳದಾಗೆ ಜನರ ಹತ್ರ ಇವತ್ತು ಮೊಬೈಲ್ ಇದೆ, ಈಸಿಯಾಗಿ ಗೂಗಲ್ ಮಾಡಿ ನೋಡ್ತಾರೆ ಯಾರ್ದು ಎಷ್ಟಿಲ್ಲ ಅಂತೇಳಿ. ಆಮೇಲೆ ಇವತ್ತು ಏನಾಗಿದೆ ಅಂತಂದರೆ, ಇನ್ನೊಂದು ಇಂಪಾರ್ಟೆಂಟ್ ನನಗೆ ಅನ್ಸೋದು, INDIA ಮತ್ತು ಇಂಡಿಯಾದ ಬಗ್ಗೆ ಅವ್ರು ತೋರಿಸ್ತಾ ಇದ್ದಾರೆ. ಇವತ್ತು ನನಗೂ ಅರ್ಥ ಆಗದೆ ಇರೋದೇನು ಅಂತಂದರೆ, INDIA ಆಗಿರ್ಬೋದು, NDIA ನಿಮ್ಮದು, ಇವತ್ತಿಗೂ ಸಹ ದೇ ಆರ್ ನಾಟ್ ಇವನ್ ಕ್ಲಿಯರ್ ಹ್ಯಾವಿಂಗ್ ಎನಿ ಕ್ಲಾರಿಟಿ. ಯಾರು ನಮ್ಮ ಜೊತೆಗೆ ಅಲಯನ್ಸ್ ಇದ್ದಾರೆ, ಯಾರು ನಮ್ಮ ಜೊತೆಗೆ ಅಲಯನ್ಸ್ ಇಲ್ಲ, ಯಾರು ಕ್ಯಾಂಡಿಡೇಟ್ ಇಲ್ಲ, ಯಾರು ಓಟ್ಗಳಿಂದ ಎಷ್ಟು ಗೆದ್ದಿದ್ದಾರೆ. ಸಿ ಓವರ್ ಸೆಟ್ ಆಫ್ ಅ ಟ್ರೆಂಡ್ ಅಂತಂದ್ರೆ ಒಪ್ಕೊಳ್ತಾರೆ. ಇಫ್ ದೇ ಆರ್ ಗಿವಿಂಗ್ ಎ ನಂಬರ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೀರಿಯಸ್ಲಿ ವೇರ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅಂಡ್ ವಾಟ್ ಇಸ್ ದಟ್. ಅಂದ್ರೆ ಒಂದು ಮಾಹಲ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ದೇಶದಲ್ಲಿ. ಏನಂತ ಮಾಹಲು ಆಗೋಗಿದೆ? ನರೇಂದ್ರ ಮೋದಿ ಅವ್ರು ಬರ್ತಾ ಇದ್ದಾರೆ, ನೀವು ಶಸ್ತ್ರಾಸ್ತ್ರಗಳನ್ನೆಲ್ಲ ಎಸ್ದುಬಿಟ್ಟು ಶರಣರ್ ಆಗ್ಬಿಡ್ರಿ. ಅರೆ ಶರಣರ್ ಆಗೋದಕ್ಕೆ ಹೆಂಗ್ರಿ ಸ್ವಾಮಿ ಸಾಧ್ಯ ಅಂತ ಕೇಳಿದ್ರೆ, ಮಾಧ್ಯಮಗಳ ಹತ್ರ ಆಗಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಅವ್ರ ಹತ್ರ ಆಗಿರ್ಬೋದು, ಇಂಡಿಯಾ ಪೋಲು, ಟೈಮ್ಸ್ ಇಂಡಿಯಾ ಅವ್ರ ಹತ್ರ ಯಾವುದೇ ತರಹದ ಉತ್ತರಗಳಿಲ್ಲ. ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ಇಟ್ ಈಸ್ ಅನ್ ಅಜೆಂಡಾ ವಿಚ್ ದೇ ಆರ್ ಸೆಟ್ಟಿಂಗ್. ಸೈಕಲಾಜಿಕಲ್ ವಾರ್ ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನಿಲ್ ಅವರು ರೇಸ್ ಮಾಡಿದ ಒಂದು ಕ್ವಶನ್ ನಾವು ಕೇಳ್ತಾನೆ ಇದ್ದೀವಿ. ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿ ಸ್ಯಾಚುರೇಷನ್ ರೀಚ್ ಆಗಿಬಿಟ್ಟಿದ್ದೀರಿ. ನಿಮಿಷ ದಕ್ಷಿಣ ಭಾರತದಲ್ಲಿ ಏನು ಮಹಾನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ? ಇವೇ ಸರ್ವೆಗಳ ಪ್ರಕಾರ ಕಳೆದ ಸಲಕ್ಕೆ ಹೋಲಿಸಿದರೆ BJP 3-4 ಸ್ಥಾನಗಳನ್ನು ಕಡಿಮೆ ಪಡೆಯುತ್ತೆ ಅಂತ ಇದೇ ಸರ್ವೆ ಹೇಳ್ತಾ ಇದೆ. ತಮಿಳುನಾಡಿನಲ್ಲಿ ಹಾಗಿದ್ರೆ ಕ್ಷೇತ್ರಗಳನ್ನು ಗೆಲ್ತೀರಾ, ಆಂಧ್ರದಲ್ಲಿ ಗೆಲ್ಲೋ ಸ್ಥಿತಿಲಿದ್ದೀರಾ, ತೆಲಂಗಾಣದಲ್ಲಿ ಎಷ್ಟು ಗೆಲ್ತೀರಿ, ಕೇರಳದಲ್ಲಿ ಖಾತೆ ಓಪನ್ ಮಾಡುವ ಸಾಧ್ಯತೆ, ತಮಿಳುನಾಡಲ್ಲಿ ಎಷ್ಟಿದ್ದೀರಿ? ಇವೆಲ್ಲ ಪ್ರಶ್ನೆಗಳಿದ್ದಾವೆ. ಆದರೆ ಅನಿಲ್, ನೀವು ನಂಬರ್ಗಳನ್ನು ಒಂದ್ಸಲ ಅರ್ಥ ಮಾಡ್ಕೋಬೇಕು. ಕೇಳಿಸ್ಕೊಳ್ರಿ. ಮೋದಿ ಕ್ಲೇಮ್ ಮಾಡ್ತಾ ಇರೋದು 370 BJP ಅಲೋನ್. ಅದೇ ಸರ್, NDA 400 ಕ್ರಾಸ್ ಮಾಡ್ತೀವಿ ಅಂತ. ಅದೇ ಸರ್, ಅದಕ್ಕೆ ಪೂರಕವಾಗಿ ವಾತಾವರಣ ಇಲ್ಲ ಅಂತ ಈ ಸರ್ವೆಗಳು ಹೇಳ್ತಾ ಇದ್ದಾವೆ. ಕರೆಕ್ಟ್ ಸರ್. ಆದ್ರಿಂದ ಒಂದು, ನೀವು ಮೋದಿ ಭಾಷಣನಾರು ಬೈ, ಸರ್ವೆನಾರು ಬೈ, ಎರಡನ್ನೂ ಬೈಯೋದಕ್ಕಾಗೋದಿಲ್ಲ. ಸರ್ವೆ ಕೇಳಿಸ್ಕೊಳ್ರಿ ಅನಿಲ್. ಇಂಡಿಯಾ ಟುಡೇದವ್ರು BJPಗೆ ಸಪರೇಟ್ ಆಗಿ ನಂಬರ್ಸ್ ಕೊಟ್ಟಿದ್ದಾರೆ. ಕಳೆದ ಸಲ ಹೋಲಿಸಿದ್ರೆ ಒಂದೇ ಜಾಸ್ತಿ ಆಗುತ್ತೆ ಇವ್ರದ್ದು ಅಂತ, ಒಂದೇ ಜಾಸ್ತಿ ಆಗುತ್ತೆ. ಮತ್ತು ಇವರು ಹೇಳೋದು, ಕಳೆದ ಸಲಕ್ಕೆ ಹೋಲಿಸಿದರೆ NDA ಮೈತ್ರಿಕೂಟ 18 ಸ್ಥಾನಗಳಲ್ಲಿ ಕಡಿಮೆ ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಪಡೆಯುತ್ತೆ, 335ಕ್ಕೆ ಬರ್ತಾರೆ. ಟೈಮ್ಸ್ ನಾವು ಹೇಳ್ತಾ ಇರೋದು 13 ಸ್ಥಾನಗಳನ್ನು ಹೆಚ್ಚಿಗೆ ಪಡೀತಾರೆ ಅಂತ. ಇದು ಸೈಕಲಾಜಿಕಲ್ ವಾರ್ ಸೆಟ್ ಮಾಡ್ತಾ ಇದ್ದೀರಾ ಜೇತ್. ಇಟ್ ಇಸ್ ವೆರಿ ಕ್ಲಿಯರ್. ಶಸ್ತ್ರಾಸ್ತ್ರಗಳನ್ನ ಎಲ್ಲರೂ ಬಿಟ್ಬಿಡ್ಬೇಕು. ಭಾರತೀಯ ಜನತಾ ಪಾರ್ಟಿ ಗೆದ್ರು ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡು ನಾವು ಗಂಟು ಮುಟ್ಟೆ ಇಟ್ಕೊಂಡು ಹೋಗ್ಬಿಡ್ಬೇಕು. ಇವತ್ತಿನವರೆಗೂ ಏನು ಅಸ್ತ್ರದ ಮೇಲೆ ಗೆಲ್ತೀವಿ ಅನ್ನೋದ್ರ ಬಗ್ಗೆ ಮಾನದಂಡ ಇಲ್ಲ ಅವ್ರ ಹತ್ರ. ಇವತ್ತು ಅವ್ರು ಹೇಳ್ತಾ ಇರೋದು ರಾಮ ಮಂದಿರ ಭಾರತೀಯ ಜನತಾ ಪಾರ್ಟಿ ಅವ್ರು ಕಟ್ಟಿದ್ರೆ, ಏನು ಕೋರ್ಟ್ ವರ್ಡಿಕ್ಟ್ ಕೊಟ್ಟ ಮೇಲೆ ಕಟ್ಟಿದ್ರೆ ಗೊತ್ತಿಲ್ಲ ನನಗೆ. ಇವತ್ತಿಗೂ ನನಗೆ ಅರ್ಥ ಆಗದಿರೋದು, ಭಾರತೀಯ ಜನತಾ ಪಾರ್ಟಿ ಅದನ್ನ ಏನಂತಾರೆ ಖುಷಿಯಾಗಿ ಸಂಭ್ರಮಿಸ್ತಿದ್ದಾರೆ, ಅದು ಭಾರತೀಯ ಜನತಾ ಪಾರ್ಟಿ ಅವರೇ ಕಟ್ಟಿರೋದು ಅಂತ. ಅಕಸ್ಮಾತ್ ಭಾರತೀಯ ಜನತಾ
ಪಾರ್ಟಿಯವರೇ ಕಟ್ಟಿದ್ದೀನಿ ಅಂತಂದ್ರೆ ಅದನ್ನ ಅವರು ಅಟ್ಲೀಸ್ಟ್ ನರೇಂದ್ರ ಮೋದಿ ಅವರು ಇಟ್ ವಾಸ್ ಡನ್ ಬೈ ಮೀ ಅಂತ ಕ್ಲಿಯಾರಿಟಿ ಆಗಿ ಕೊಡಬೇಕು. ಒಬ್ಬ ಪ್ರಧಾನಮಂತ್ರಿಯಾಗಿ ಮಾಡಿದರೆ ಐ ಡೂ ಅಗ್ರಿ, ಬಟ್ ಇಟ್ ಇಸ್ ನಾಟ್ ಭಾರತೀಯ ಪ್ರಧಾನಮಂತ್ರಿ. ಇಡೀ ದೇಶಕ್ಕೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಒಬ್ಬರೇ ಪ್ರಧಾನಮಂತ್ರಿ ಅಲ್ಲ ಅವರು. ಯು ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಶುಡ್ ರಿಯಲೈಸ್. ಬಟ್ ನಂಬರ್ಸ್ ರಿವರ್ಸಲ್ ಆಗುತ್ತೆ ಅಂತ ಅನಿಸ್ತಾ ಇದೆನಾ? ಅಂದರೆ ಈ ನಂಬರ್ಸ್ ಅಲ್ಲ ಬರ್ತೀನಿ ನಾನು. ಅಂದರೆ ಅವ್ರು 3 ಕಾರಣಗಳನ್ನು ಕೊಟ್ಟರು, ನಾವು ಅದೇ 3 ಕಾರಣ ಕೊಟ್ಟು ಈ ನಂಬರ್ ಉಲ್ಟಾ ಆಗುತ್ತೆ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದಕ್ಕೆ 3 ಕಾರಣಗಳೇನು ಪ್ರಿಪೇರ್ ಮಾಡ್ಕೊಳ್ಳಿ. ನಮ್ಮ ತೇಜಸ್ವಿ ಮೋದಿಯವರು 3ನೇ ಸಾರಿ ಹ್ಯಾಟ್ರಿಕ್ ಗೆಲುವನ್ನು ಸಾಧನೆ ಮಾಡುವತ್ತ ಅಜೆಂಡಾ ಸೆಟ್ ಮಾಡಿದಾಗ ಅಜೆಂಡಾ ಪಾಲಿಟಿಕ್ಸ್ನ 2 ಮುಖಗಳು. ಇಡೀ ರಾಜಕಾರಣ ನಡೆಯೋದು ಅದರ ಮೇಲೇನೆ. 400 ಸೀಟನ್ನು ಪಡಿಬೇಕು ಅನ್ನೋದು ಟಾರ್ಗೆಟ್, ನಮ್ಮ ಟಾರ್ಗೆಟ್ಟು. ಆ ಟಾರ್ಗೆಟ್ ಯಾವಾಗ? ಕೋವಿಡ್ನಂತಹ ಸ್ಥಿತಿ ಆರಂಭದಲ್ಲಿ ಬಂದಾಗ UPA ಬಿಟ್ಟು ಹೋಗಿದ್ದ ಆರ್ಥಿಕ ಪರಿಸ್ಥಿತಿಯನ್ನು ಅವರು ಚೆನ್ನಾಗಿ ಮಾಡಿ ಮತ್ತೆ ಕೋವಿಡ್ನಂಥ ಒಂದು ಬಿಕ್ಕಟ್ಟನ್ನು ಎದುರಿಸಿ ನಂತರ ಇಡೀ ಜಗತ್ತಿನ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಕಾರ್ಗತ್ತಲ್ಲಿ ಕೌದಿದ್ದಾಗ ಕೂಡ ಜನತೆಯನ್ನು ವಿಶ್ವಾಸ ಗೆದ್ದು ತನ್ನ ಯಾವುದೇ ಅಪೀಸ್ಮೆಂಟ್ ಅದರ ಕಾರ್ಯಕ್ರಮಗಳ ಈಗ ನೋಡಿ ಸಬ್ಸಿಡೀಸು ಅದು ಇದು ಅಂಥೇಳಿ ಇನ್ಯಾರಾದ್ರೂ ಆಗಿದ್ರೆ ಹೋಗ್ಬೇಕಿತ್ತು. ಬಟ್ ಆರ್ಥಿಕತೆ ಚೆನ್ನಾಗಿರ್ಬೇಕು ಅಂತೇಳಿ ಕಠಿಣವಾದ ಶಿಸ್ತುಬದ್ಧ ಆರ್ಥಿಕತೆಯನ್ನು ಕೊಟ್ಟು ಕೂಡ 400 ಸೀಟು ಗೆಲ್ಲುವಂಥ ಒಂದು ವಿಶ್ವಾಸ ಇದೆಯಲ್ಲ, ಅದರಲ್ಲಿ ಕೆಲಸ ಮಾಡಿದ್ದಾರೆ. ಅನಿಲ್ ಹೇಳ್ತಾ ಇದ್ರು ರಾಮ ಮಂದಿರ ಆಗಿರೋ ಕೆಲಸಗಳು ಒಂದ್ ಕಡೆ ವೀಕ್ ಅಪೋಸಿಷನ್ ನಿಮ್ ಬೆನಿಫಿಟ್ಗೆ ಬರ್ತಾ ಇದೆ. ಅನೇಕ ದಶಕಗಳ ಕಾಲ ಕಾಂಗ್ರೆಸ್ ಸದೃಢವಾಗಿತ್ತಲ್ವಾ, ಬಿಜೆಪಿ ವೀಕ್ ಆಗೇ ಇತ್ತಲ್ವಾ, ಕಾಲಚಕ್ರ ತಿರುಗಿದೆ. ಹೌದು, ನಾಯಕತ್ವ ಅದು ತಾವು ಕರೆಕ್ಟ್ ಆಗಿ ಹೇಳಿದ್ರಿ. ದೃಢವಾದ ನಾಯಕತ್ವ, ಸ್ಥಿರವಾದ ನಾಯಕತ್ವ ಮತ್ತು ಅನುಭವಿ ನಾಯಕತ್ವ ಜಗತ್ತಿನಲ್ಲಿ ಎದ್ದು ಕಾಣ್ತಾ ಇದೆ ಭಾರತ. ಮೋದಿ ವ್ಯಕ್ತಿ ಅಂತಲ್ಲ, ಭಾರತದ ನಾಯಕತ್ವ ಇಡೀ ಒಂದು ಟೀಮ್ ಎದ್ದು ಕಾಣ್ತಾ ಇದೆ. ಜನತೆಗೆ ವಿಶ್ವಾಸ ತುಂಬುವಂತಹ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ಇಟ್ಕೊಂಡಿದೆ, ಅಭಿವೃದ್ಧಿಯೂ ಆಗ್ತಾ ಇದೆ, ಜೊತೆಗೆ ಭಾರತದ ಅಸ್ಮಿತೆಯನ್ನು ಕೂಡ ಮಾಡುವಲ್ಲಿ. ಹೌದು, ಅನಿಲ್ ಹೇಳ್ತಾ ಇದ್ರು ಅದೇ ನರೇಂದ್ರ ಮೋದಿ ಅವರು ರಥಯಾತ್ರೆನಲ್ಲಿ LK ಅದ್ವಾನಿ ಜೊತೆ ಪಕ್ಕದಲ್ಲಿರುವಂಥ ಮೋದಿಯ ಚಿತ್ರವನ್ನು ನೆನಪು ಮಾಡ್ಕೊಳ್ಬೇಕಲ್ಲ. ಈ ಗಾಥೆಯಲ್ಲಿ ಈ ಯಾನ ಏನಿದೆ, ಅನೇಕ ನೋವು ನಲಿವಿನ ಈ ಯಾನದಲ್ಲಿ ಜೊತೆಲಿ ಬಂದಿದ್ದಾರೆ, ಹಾಗೇ ಏನು ಬಂದಿಲ್ಲ. ಆಮೇಲೆ ನಾವು ಕಟ್ಟಿದ್ದೀವಿ ಇಲ್ಲ, ಕಟ್ಟುವ ನಿಟ್ಟಿನಲ್ಲಿ ಒಂದು ಇಡೀ ವಾತಾವರಣವನ್ನು ನಿಭಾಯಿಸುವಲ್ಲಿ ನಮ್ಮ ಆಸ್ತೆ, ಅದನ್ನ ನಾವು ನಮ್ಮ ಕಮಿಟ್ಮೆಂಟ್ ಇದೆ, ಅದರ ಬಗ್ಗೆ ಆಗಿದೆ. ವಾದಗಳನ್ನು ನೀವು ಏನೋ ಮಾಡ್ಬೋದು, ಅವರು ಏನೋ ಮಾಡ್ಬೋದು, ಜನಸಾಮಾನ್ಯ ಏನು ಯೋಚನೆ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್. ರಾಮ ಮಂದಿರದ ಕ್ರೆಡಿಟ್ BJP ಅವ್ರಿಗೆ ಅಂತಾನ, ಸುಪ್ರೀಂ ಕೋರ್ಟಿಗೆ ಅಂತಾನ, ಒಂದು ನಿಮಿಷ ಅದು ಜನಸಾಮಾನ್ಯ ಏನು ಯೋಚನೆ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಅನಿಲ್ ಹೇಳಿದ್ರು ಇದೇನು BJP ಅವ್ರು ಕಟ್ತಿರೋದ ಸುಪ್ರೀಂ ಕೋರ್ಟ್ನ ಆರ್ಡರ್ನಿಂದ ಆಗ್ತಿರೋದು ಅಂತ. ಹಂಗೆ ಹಂಗೆ ನೀವು ವಾದ ಮಾಡ್ತೀರಿ, ನೀವು ವಾದ ಮಾಡ್ತೀರಿ ಅಕ್ಕಿ ಏನು ಸಿದ್ದರಾಮಯ್ಯ ಮನೆ ಅಂತಂದು ಕೊಡ್ತಾರ ಅಂತ. ಬಟ್ ಜನಸಾಮಾನ್ಯರ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವ್ರು ಕೊಟ್ಟಿರೋ ಅಕ್ಕಿ. ಹಂಗೆ ರಾಮ ಮಂದಿರ BJP ಅವ್ರು ಕಟ್ಟಿಸಿರೋ ರಾಮ ಮಂದಿರ ಹಂಗೆ ಜನಸಾಮಾನ್ಯರು ನಿರ್ಧಾರ ಮಾಡಿರ್ತಾರೆ. ಮೇಡಮ್, ನೀವು ಪೊಲಿಟಿಕಲ್ ಅಜೆಂಡಾಗಳನ್ನು ಏನೇ ರನ್ ಮಾಡಿ ಅಜೆಂಡಾ ಅಲ್ಲ. ರಾಮ ಮಂದಿರದ ವಿಷಯ ನಮ್ಮ ಬದ್ಧತೆಯ ಆಸ್ಮಿತೆಯ ಬದ್ಧತೆಯ ವಿಚಾರವಾಗಿತ್ತು, ಇದೆ, ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಆ ಬದ್ಧತೆಯನ್ನ ಸಾಕಾರ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿತ್ತು ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಇಷ್ಟು ಬೇಗ ಆಗ್ತಿರ್ಲಿಲ್ಲ, ಇಷ್ಟು ತಡ ಆಗೋದಕ್ಕೆ ಕಾರಣ, ಅನೇಕ ದಶಕಗಳ ತಡ ಆಗೋದಕ್ಕೆ ಏನ್ ಕಾರಣ? ಆ ಕಡೆಯೂ ಕೂಡ ಕಾಂಗ್ರೆಸ್ನಲ್ಲಿಯೂ ಕೂಡ ಅದೇ ಅಸ್ಮಿತೆಯನ್ನ ಬಳಸ್ಕೊಂಡು ವಿಚಾರಣೆ ಬೇಗ ಆಗುವಂತಹ ಸಹಕಾರ ಕೊಟ್ಬಿಟ್ಟಿದ್ರೆ ಇನ್ನೂ ಬೇಗ ಆಗ್ತಿತ್ತಲ್ವಾ. ವಿಷಯ ಬರೀ ಒಂದು ರಾಮ ಮಂದಿರದ್ದಲ್ಲ, ಭಾರತದಾದ್ಯಂತ ಆ ಅಸ್ಮಿತೆ ಏನಿದೆಯಲ್ಲ, ತುಂಬಾ ಮಂದಿರಗಳ ಪರಿಸ್ಥಿತಿ ಹಾಗೇ ಇದೆ. ಹಾಗಾಗಿ ಇದು 2 ದೃಷ್ಟಿಕೋನ, 2 ವೈಚಾರಿಕ ವೈರುಧ್ಯತೆಯ ವಿಚಾರಧಾರೆ ಇಲ್ಲಿ ಮುಖ್ಯ ಆಗ್ತಾ ಇದೆ. ಅದನ್ನ ನಾನು ಹೇಳ್ತೇನೆ. ಅಶ್ವಿನ್ ಗೌಡ್ರೆ, ಸರ್ವೆ ನೋಡಿದ್ರೆ ಅನ್ನಿಸ್ತಾ ಇದೆ ಸರಿಯಾದ ಬೋಟ್ ಹತ್ಕೊಂಡ್ವಿ ನಾವು ಅಂತ. ಅಜಿತ್ ಸರ್ ಕರೆಕ್ಟ್. ಕೆಲವು ಟೈಮು ಸಮೀಕ್ಷೆಗಳು ನಾವು ಒಪ್ಪಬೇಕಾಗುತ್ತೆ, ಯಾಕೆಂದರೆ ಇದೇ ಮಾಧ್ಯಮದಲ್ಲಿ ಕೂತ್ಕೊಂಡು ಪಂಚರಾಜ್ಯ ಚುನಾವಣೆ ಬಗ್ಗೆ ಸಮೀಕ್ಷೆ ನೀವು ಪ್ರೀ ಪೋಲಲ್ಲೂ ಹೇಳ್ತಾ ಇದ್ರಿ. ಎಲ್ಲೋ ಒಂದು ಕಡೆ 99% ನೀವು ಅವಾಗ ಏನು ಮಾತಾಡಿದ್ರೆ ಅದು ಪೋಲ್ ಎಕ್ಸಿಟಲ್ಲಿ ಅದು ಪ್ರೂವ್ ಆಯಿತು. ಅಂದರೆ ಕಾಂಗ್ರೆಸ್ ಅವ್ರಿಗೆ ಇವಾಗಲ್ಲ ಸರ್, ಕಳೆದ 15 ವರ್ಷಗಳಿಂದ EVM ಆಗಿರಲಿ, ಹೀಗೆ ಸಮೀಕ್ಷೆಗಳ ಬಗ್ಗೆ ಅವರು ಇವಾಗಲಿಂದನೂ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಎಲ್ಲಿ ಅವರು ಯಾವ ರಾಜ್ಯಗಳಲ್ಲಿ ಏನಕ್ಕೆ ಸೋತಿದ್ದೀವಿ ಅನ್ನೋದನ್ನ ಕಂಡುಹಿಡಿಲಿಕ್ಕೆ ಹೋಗಲ್ಲ ಅವರು ರೀಸನ್ನ. ಈ ಸ್ಟ್ರೈಟ್ ಆಗಿ ಅವ್ರು ಬರೋದೀಗ ಉದಾಹರಣೆ ತೆಲಂಗಾಣದಲ್ಲಿ ಗೆಲ್ತಾರೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದವು. ಅವಾಗ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಜಾತಿ ಸಮೀಕರಣ ವರ್ಕೌಟ್ ಆಗುತ್ತೆ ದೊಡ್ಡ ರಾಜ್ಯಗಳಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನಲ್ಲಿ ಅಂತ ಅಂದ್ಕೊಂಡಿದ್ರು, ಅಲ್ಲಿ ಕೈ ಕೊಡ್ತು, ಅದ್ರ ಬಗ್ಗೆ ಅವ್ರು ತಗೊಳ್ಳಿಲ್ಲ.
ಲೀಡರ್ಶಿಪ್ ಕೊರತೆ ಏನು ಕಾಣ್ತಿದೆ, ಸೆಂಟ್ರಲ್ ಹಾಗೂ ಸ್ಟೇಟ್ನ ಲೀಡರ್ಶಿಪ್ ಯಾರಿದ್ದಾರೆ, ಪರ್ಯಾಯವಾಗಿ ಮೋದಿಯವರ ವಿರುದ್ಧ ಯಾಕೆ ತಗೊಂಡು ಬರ್ತಿದ್ವಿ ಅಂತ ಅವ್ರು ಅದನ್ನು ಹುಡುಕಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಬರೋದು ಅವರು ಸಮೀಕ್ಷೆ ಬಗ್ಗೆ ಈಗ ಹೇಳ್ತಿದ್ದಾರೆ. ಸಮೀಕ್ಷೆ ಏನಕ್ಕಾಗ್ತಿದೆ ಒಂದು ಸರ್, ಈಗ ನಮ್ಮ ರೀಜನಲ್ ನಮ್ಮ ರಾಜ್ಯಕ್ಕೆ ಅಂತಲೇ ತಗೊಂಡಾಗ ಉದಾಹರಣೆ ಒಂದು ಈಗ ತೆರಿಗೆ ಕದನ ಒಂದು ಸ್ಟಾರ್ಟ್ ಮಾಡಿದ್ರು, ಒಂದು ಅವ್ರ ಸ್ಟ್ರಾಟಜಿ ಅಂತಲೇ ಅನ್ಕೊಳ್ಳೋಣ. ಯಾಕೆಂದರೆ BJPಯವರು ಶ್ರೀರಾಮಂದೇನೋ ಅವರು ರಾಜಕೀಯ ಅಂತ ತಗೊಳ್ಳಿಲ್ಲ, ರಾಜಕೀಯ ಅಂತ ಜನಗಳು BJPಯವ್ರು ಕಟ್ಸಿದ್ರು ಅಂದಾಗ ಅದು ಕಾಂಗ್ರೆಸ್ ಅವ್ರಿಗೆ ಎಲ್ಲೋ ಒಂದು ಕಡೆ ವಿರೋಧ ಬರ್ತಿದೆ ಅಂತ ಅಂದಾಗ ಕಾಂಗ್ರೆಸ್ ಅವ್ರಿಗೆ ಕೊಟ್ಟರು ಅವ್ರ ಕೈಗೆ. ಅದು ಕಾಂಗ್ರೆಸ್ ಅವ್ರು ಉಪಯೋಗಿಸ್ಕೊಳ್ಬೋದಾಗಿತ್ತು, ಆಗಲಿಲ್ಲ ಅವ್ರ ಕೈಗೆ. ಈಗ ತೆರಿಗೆ ಕದನ ಒಂದು ತಗೊಂಡು ಬಂದರು ಸರ್. ಹೋರಾಟ ಯಾವ ರೀತಿ ತಗೋಬೇಕಾಗಿತ್ತು ಅಂದರೆ ಅವರು ಅಂಕಿಅಂಶಗಳಲ್ಲೇ ಜನರಿಗೆ ಗೊತ್ತಾಗ್ತಾ ಹೋಯ್ತು, ಇದೆಲ್ಲೋ ಒಂದು ಕಡೆ ತಪ್ಪು ಬರ್ತಾ ಇದೆ, ಇದಲ್ಲ ಕೇಂದ್ರದಿಂದ ಯೋಜನೆಗಳು ಬರ್ತಿದೆ, ಎಲ್ಲೋ ನಮ್ಮವರು ತಮ್ಮ ವೈಯಕ್ತಿಕಕ್ಕೋಸ್ಕರ ಅಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ರು ಅಂತ. ಅದೇ ಮಹದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಕೃಷ್ಣ ಮತ್ತು ಭದ್ರಾ ಅಪ್ಪರ್ ಪ್ರಾಜೆಕ್ಟ್ಗಳ ಬಗ್ಗೆ ಪರವಾಗಿ ಅವರನ್ನು ತಗೊಂಡು ಹೋಗಿದ್ರೆ ಅದೇ MP ಗಳು ಬಂದಿಲ್ಲ ಅಂದಿದ್ರೆ MP ಗಳಿಗೆ ಚೀಮಾರಿ ಆಗ್ತಿದ್ರು, ಕಾಂಗ್ರೆಸ್ಗೆ ಅವರು ಶಬಾಷ್ಗಿರಿ ಕೊಡ್ತಿದ್ರು. ಅಂದರೆ ಇವ್ರಿಗೆ ಏನಾಗಿದೆ ಸರ್, ಇವರಲ್ಲಿ ಜನರ ಹತ್ರ ಮಾತಾಡಿದಾಗ ಅನ್ನಿಸ್ತಾ ಇರೋದು ನೀವು ಸಾಮಾನ್ಯ ಜನರ ಜೊತೆ ಟಚ್ ತಪ್ಪಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ. ರಿಲೆವೆಂಟ್ ಇಶ್ಯೂಗಳ ಬಗ್ಗೆ ಜನಸಾಮಾನ್ಯರ ಮಧ್ಯದಲ್ಲಿ ಏನು ಮಾತುಕತೆ ಆಗ್ತಾ ಇದೆ ಅನ್ನೋದು ನಾನು ಅದೇ ಹೇಳಕ್ ಹೋಗ್ತೀನಿ. ಅಂದ್ರೆ ಈಗ ಸರ್, ಈಗ ನೀವು ಹೇಳಿದ್ರಿ ಒಂದು ಕರೆಕ್ಟ್ ಬೋಟಲ್ಲಿ ಹತ್ತಿದೀವಿ ಅಂತ. ಹೌದು, ಕೆಲವು ಟೈಮ್ ರಾಜಕೀಯದಲ್ಲೇ ಆಗುತ್ತೆ. ಹೌದು, ಯಾಕೆಂದ್ರೆ ಈಗ 1.5 ತಿಂಗಳಿಂದ ಇವ್ರು ಹೇಗೆ ಒಂದು INDA ಒಕ್ಕೂಟದ ಒಂದು ಸಭೆ ಮಾಡಿದಾಗ ದೇವೇಗೌಡರು ಬರ್ತಿಲ್ಲ, ಅವರು ಜಾತ್ಯತೀತ ಜನತಾದಳ ಏನು ಅಷ್ಟು ದೊಡ್ಡ ಪಕ್ಷ ಅಲ್ಲ, ಅವ್ರು ಬರೋದ್ರಿಂದ ನಮ್ಗೇನು ದೊಡ್ಡದಾಗಲ್ಲ ಅಂದ್ಕೊಂಡಿದ್ರು. ಅದೇ 1.5 ತಿಂಗಳಾದ್ಮೇಲೆ ಗೊತ್ತಾಯ್ತು ದೇವೇಗೌಡರು ದೇಶವನ್ನು ಆಳಿದಂಥ ಮಾಜಿ ಪ್ರಧಾನಿಗಳನ್ನ ನಾವು ಇಗ್ನೋರ್ ಮಾಡಿದ್ವಿ. ಅದೇ ಪೂಜ್ಯ ಈ ದೇವೇಗೌಡರನ್ನ ಮೋದಿ ಅವರು ಒಂದು ಬಾಂಡಿಂಗ್ ಕ್ರಿಯೇಟ್ ಆಯ್ತು. ಕ್ಯಾಲ್ಕ್ಯುಲೇಷನ್ ರೀ. 19ರಲ್ಲಿ ಅಲ್ಲ ಇದ್ದಾಗ ಈಗ ಅದೇ ಬೇರೆ ತರ ಕ್ರಿಯೇಟ್ ಆಯ್ತಲ್ಲ ಅಜ್ಜಿ ಸರ್. ಈಗ ಕಾಂಗ್ರೆಸ್ ಅವ್ರು ಏನಂತ ತಗೊಂಡಿದ್ರು ಅದು ವಿರೋಧ ಅವ್ರಿಗೆ ಕಾಂಗ್ರೆಸ್ ಗೊತ್ತಾಯ್ತಲ್ಲ, ಈಗ ನಾವು ಕಡೆಗಣಿಸಬಾರ್ದಿತ್ತು ಅಂತ. ಹಾಗೆ ಯಾವುದು ಒಳ್ಳೇದಿರುತ್ತೆ, ಈಗ ಮೋದಿ ಅವ್ರು ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದಾಗ ದೇವೇಗೌಡರು ಮಾತನ್ನ ಹೇಳ್ತಾ ಇರ್ತೀನಿ. BJ ಅವರು ಬರೆದಿರೋದು ಎಡವಿದ ಕಾಲೇ ಎಡುವುದು ಹೆಚ್ಚು, ಎಡವಿದ ಕಲ್ಲೇ ಎಡುವುದ್ರು ಹುಚ್ಚು ಅಂತ. ಎಡವಿದ ಕಾಲು ಎಡುವುದು ಹೆಚ್ಚು, ಕಲ್ಲಿಗೆ ಹೋಗಿ ಎಡುವುದು ಹುಚ್ಚು. ಹಂಗೆ 2019ರಲ್ಲಿ ನಿಮ್ಮ ಮನೆ ತನಕ ಬಂದಿದ್ದಕ್ಕೆ ಅವ್ರು ಒಂದು ಸ್ಥಾನಕ್ಕೆ ಇಳಿದಿದ್ದಾರೆ. ಎಕ್ಸಾಕ್ಟ್ಲಿ. ಈ ಸಲ ಮತ್ತೊಮ್ಮೆ ನಿಮ್ಮ ಮನೆ ತನಕ ಬಂದಿದ್ರೆ ಇರೋದೊಂದು ಹೋಗ್ತಾ ಇತ್ತು ಅನ್ನೋದು ಗೊತ್ತಿದೆ ಅವರಿಗೆ. ಆದ್ರಿಂದ ಇಲ್ಲ ಹೇಳ್ತೀನಿ, ನಾವು ಯಾವಾಗಲೂ ಕಾಂಗ್ರೆಸ್ನ ಎದುರಾಳಿಗಳಾಗ್ತಿದ್ದೋ ರಾಜ್ಯ ಮಟ್ಟದಲ್ಲಿ ಹೊಂದಾಣಿಕೆ ಅಂತ ಬಂದಾಗ ಕೇಂದ್ರದ ಚುನಾವಣೆಗೆ ನಾವು ಹೋಗ್ಲೇಬೇಕಾಗಂತ ಒಂದು ಅನಿವಾರ್ಯತೆ ಇತ್ತು. ಇಲ್ಲಿ BJP ಮತ್ತೆ ಜಾತ್ಯತೀತ ಜನತಾದಳ ಯಾವಾಗಲೂ ಎದುರಾಳಿಯಾಗಿ ಯಾವುದೇ ಚುನಾವಣೆ ನಡೆಸಿಲ್ಲ. 1-2 ಇದ್ದೇ ಇರುತ್ತೆ. 224 ಕ್ಷೇತ್ರದಲ್ಲಿ ಸಮಸ್ಯೆಗಳಿರುತ್ತೆ ಅಂತ ನಾನು ಹೇಳ್ತಿಲ್ಲ. ಯಾವಾಗಲೂ BJP ಜೊತೆ ಒಂದು ಆ ಮಟ್ಟದ ವಿರೋಧ ಕಟ್ಕೊಂಡು ನಾವು ಕಾಂಗ್ರೆಸ್ ಅವ್ರ ಜೊತೆ ಹೋರಾಟ ಮಾಡಿಲ್ಲ. ಇಲ್ಲ ಒಪ್ಪಂದದ ಬಗ್ಗೆ ಮಾತಾಡೋದು ಬೇಡ, ಯಾಕಂದ್ರೆ ಕಾಂಗ್ರೆಸ್ ಅವರು ಅದನ್ನ ಕಳ್ಕೊಂಡಿದ್ದಾರೆ. ಹೇಗೆ ನೀವು ಮಹಾರಾಷ್ಟ್ರದಲ್ಲಿ ಏನಾದ್ರು ಸಿದ್ಧಾಂತ ಇಟ್ಕೊಂಡಿದ್ರೆ ಇಲ್ಲ, ಅದ್ರ ಬಗ್ಗೆ ಮಾತಾಡಬಾರ್ದು. ಅನಿಲ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಅನಿಲ್ ಅವರೇ ಒಂದು ಲಾಜಿಕಲ್ ಪ್ರಶ್ನೆಯನ್ನು ಕೇಳಿದ್ರಿ. ಉತ್ತರ ಭಾರತದಲ್ಲಿ BJP ಸ್ಯಾಚುರೇಷನ್ಗೆ ರೀಚ್ ಆಗಿಬಿಟ್ಟಿದೆ, ದಕ್ಷಿಣ ಭಾರತದಲ್ಲಿ ಅನ್ಕೊಂಡ ಮಟ್ಟಿಗೆ ಪಿಕಪ್ ಇಲ್ಲ ಅಂದಮೇಲೆ 370 ಹೆಂಗೆ ಬರುತ್ತೆ ಅಂತ. ವೆರಿ ವೆಲ್ ರಿಸೀವ್ಡ್. ಅದು ಕರೆಕ್ಟ್, ಅದು ನಿಮ್ಮ ಥಾಟು. ಹಾಗೆ ಈ ಸರ್ವೆ ಸುಳ್ಳಾಗುತ್ತೆ ಅನ್ನೋದಕ್ಕೆ 3 ಕಾರಣ ಹೇಳಿ ನನಗೆ. ಇಲ್ಲ ಕಾಂಗ್ರೆಸ್ 120 ದಾಟುತ್ತೆ, 150ಕ್ಕೆ ಬರುತ್ತೆ, ಅಥವಾ ಸಿಂಗಲ್ ಹ್ಯಾಂಡೆಡ್ಲಿ ಮೆಜಾರಿಟಿ ಬರುತ್ತೆ, ಇಂತಿಂಥ ಕಾರಣಗಳಿಗಾಗಿ. ಸರ್, ಒಂದು ಪಾಲಿಟಿಕ್ಸ್ ಒಳಗಡೆ 2 months ಇಸ್ ಅ ವೆರಿ ಲಾಂಗ್ ಟೈಮ್. ಅವ್ರಿಗೂ ಲಾಂಗ್ ಟೈಮ್ ಅಲ್ಲ, ಅಫ್ಕೋರ್ಸ್. ಲಾಂಗ್ ಟರ್ಮ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಒಂದು ಪಾರ್ಲಿಮೆಂಟ್ ಸೀಟನ್ನು ಗೆದ್ದಿದ್ದೀವಿ, ನಮ್ಮ ಮುಂದೆ ಇರುವಂಥದ್ದು 27 ಸೀಟು, ಅವರು 27 ಗೆದ್ದಿದ್ದಾರೆ, ಅವ್ರ ಮುಂದೆ ಇರುವಂಥದ್ದು 1 ಸೀಟು. ಅಂದ್ರೆ ಅವ್ರು ಔಟ್ ಮಾಡ್ಕೋಬೇಕು, ನಾವು 27ರಲ್ಲಿ ಎಷ್ಟು ತಗೊಂತೀವಿ ಅನ್ನೋದ್ರ ಬಗ್ಗೆ ನಮ್ಮ ಕ್ಯಾಲ್ಕುಲೇಷನ್ ನಡೀತಿರೋದು. ಇನ್ ಕೇಸ್ ಈವನ್ ಇಫ್ ವಿ ಆರ್ ಕ್ರಾಸಿಂಗ್ 15, ದಟ್ ಮೀನ್ಸ್ ವಿ ಆರ್ 303 minus 15. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ಮೋದಿಜಿಯವರು ಓನ್ಲಿ 10-15 seats ahead of his majority. Okay. That is almost, you can say, minor government. Assume Telangana or probably even Madhya Pradesh or Rajasthan where there is a dual fight between Congress and BJP. ಅಕಸ್ಮಾತ್ ನಾವು 15 ಸೀಟ್ ತಗೊಂಡ್ವಿ ಅಂದ್ರೆ ಸ್ಟ್ರೇಟ್ ಅವೇ BJP is going to be 275. ಇನ್ ಕೇಸ್ ಅಲ್ಲಿಂದ ನಾವು ಮುಂದೆ wherever there is a dual fight again, okay, for example Chhattisgarh, for example Jharkhand, for example Haryana, if we are able to even win 10 seats, BJP is standing at 260. In case also ಭಾರತೀಯ ಜನತಾ ಪಾರ್ಟಿ ಅಲೈನ್ಸ್ ಮಾಡಿಕೊಂಡು ಸರ್ಕಾರ ಮಾಡಿದ್ರು ಸಹ ನಾವು ಖುಷಿಯಾಗಿರ್ತೀವಿ. ಯಾಕೆಂದ್ರೆ ಅವತ್ತಿನಿಂದ ಈ ದೇಶದ ಸಂವಿಧಾನ ಕಂಪ್ಲೀಟ್ ಆಗಿ ಸೆಕ್ಯೂರ್ ಆಗಿದೆ.
ನೋ ಬಡಿ ಕ್ಯಾನ್ ಟಚ್ ಕಾನ್ಸ್ಟಿಟ್ಯೂಷನ್. ನಮ್ಮ ಮುಂದೆ ಇರುವಂಥದ್ದು ಇವತ್ತು ನಾವು ಗೆಲ್ಲುವಂಥದ್ದಲ್ಲ, ಸಂವಿಧಾನ ರಕ್ಷಣೆ ಮಾಡುವಂಥದ್ದೇ ನಮ್ಮ ಎದುರುಗಡೆ ಇರುವಂಥದ್ದು. ಅದ್ರಗೋಸ್ಕರ ನಾವು ಎಂಥ ಹೋರಾಟಕ್ಕಾಗೂ ತಯಾರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಅದೇ ನಮ್ಮ ಇಂಪಾರ್ಟೆಂಟ್ ಪ್ರಯಾರಿಟಿ ಆಗಿರ್ತದೆ. ಇವತ್ತು ಬೇಕಾದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಬಹುದು. ಕಮ್ ಟು ರಿಯಾಲಿಟಿ ಅಂತ ಹೇಳುವಂಥವ್ರು ಯಾರು ಇಲ್ವಾ ಇಲ್ಲಿ? ಏನ್ ಸರ್ ಕಮ್ ಟು ರಿಯಾಲಿಟಿ? ಅಲ್ಲಲ್ಲ, ನನಗೆ ಕೇಳಬೇಕು. ಪ್ರಶಾಂತ್ ಈಸ್ ಅ ನ್ಯೂಟ್ರಲಿಸ್ಟ್, ನನಗೆ ಕೇಳಬೇಕು. ಕಮ್ ಟು ರಿಯಾಲಿಟಿ ಅಂತ ನಮಗೆ ಹೇಳಿ. ನೀವು ನನಗೆ ಹೇಳ್ತಾ ಇದ್ದೀರಲ್ಲ, ಈಗ ರಾಜಸ್ಥಾನದಲ್ಲಿ 15 ಸೀಟ್ಗಳನ್ನು ಹೆಚ್ಚುವರಿ ಗೆಲ್ಲುವಂಥದ್ದು ಏನಿದೆ? ಅಲ್ಲ, ರಿಯಾಲಿಟಿ ನನಗೆ ಹೇಳ್ತಾ ಇದ್ದೀರಲ್ಲ ಸರ್. ಒಂದ್ ನಿಮಿಷ, ಯು ಆರ್ ಟಾಕಿಂಗ್ ಅಬೌಟ್ ದ ರಿಯಾಲಿಟಿ. ಭಾರತೀಯ ಜನತಾ ಪಾರ್ಟಿ 2 ಸೀಟ್ ಇತ್ತು, ಯಾರ 303 ಸೀಟ್ ಬರ್ತಾರಂತೆ. ರಿಯಾಲಿಟಿ ಬಗ್ಗೆ ಯೋಚನೆ ಮಾಡಿಲ್ಲ. ಪಾಲಿಟಿಕ್ಸ್ ನ ಏನು ಹೇಳಕ್ಕಾಗಲ್ಲ. 400 ಸೀಟ್ ತಗೊಂಡಂತ ಕಾಂಗ್ರೆಸ್ 55 ಸೀಟಿಗೆ ಬರುತ್ತೆ ಅಂತ ಹೇಳ್ಕೊಂಡಿದ್ರೆ ಅದು ರಿಯಾಲಿಟಿ ಅಲ್ಲ. ಪಾಲಿಟಿಕ್ಸ್ ಒಳಗೆ ದೇರ್ ಇಸ್ ನಥಿಂಗ್ ಸಚ್ ಕಾಲ್ಡ್ ಫಿಕ್ಸ್ ರಿಸಲ್ಟ್. ಫಿಕ್ಸ್ ರಿಸಲ್ಟ್ ಆಗಿದ್ರೆ ಚುನಾವಣೆ ಆಗಬೇಕು. ಲಾಜಿಕ್ ಕೇಳ್ತಾ ಇದ್ದೀನಿ. ಕನ್ಕ್ಲೂಡಿಂಗ್ ಇಟ್ ಅಂದ್ರೆ ಏನು? ಭಾರತೀಯ ಜನತಾ ಪಾರ್ಟಿ 400 ಸೀಟ್ ಬಂದ್ಬಿಡುತ್ತೆ, 370 ಸೀಟ್ ಬಂದ್ಬಿಡುತ್ತೆ. ಈ ಟೋಟಲ್ ಕರೆಕ್ಟ್ ಆಗಿರುತ್ತೆ ಅಂದ್ರೆ ಬೇಸ್ಡ್ ಆನ್ ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ದ ಸೈಜ್ ಆಫ್ 50% ಜನರ ಹತ್ರ ಹೋಗಿ ಒಪಿನಿಯನ್ ಪೋಲ್ ಕೇಳಿ. ನಾನು ಪ್ರಶ್ನೆ ಕೇಳ್ತಾ ಇರೋದೇನು? ರಾಜಸ್ಥಾನದಲ್ಲಿ 15 ಸೀಟ್ ಬಂದು ಬಿಟ್ರೆ ಯಾರಿಗೆ? ನಿಮಗೆ. ನೀವ್ ಹೇಳ್ತಾ ಇರೋದು ಅದಕ್ಕೊಂದು ಕಾರಣ ಹೇಳಿ ನನಗೆ. ಯು ಹ್ಯಾವ್ ರೈಸ್ಡ್ ಎ ವ್ಯಾಲಿಡ್ ಕ್ವಶನ್. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಬಿಹಾರ್. ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಬಿಹಾರ್. ಇಲ್ಲ, ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಐ ಡೋಂಟ್ ನೋ ಹೌ ಮೆನಿ ನ್ಯೂಸ್ ಚಾನಲ್ಸ್ ಡಸ್ ಹ್ಯಾವ್ ಅವೇರ್ನೆಸ್ ಅಬೌಟ್ ಇಟ್. ಒಂದು ವಂಚಿತ್ ಬಹುಜನ್ ಸಮಾಜವಾದಿ ಪಾರ್ಟಿ ಅಂತ 7% ನಮ್ಮ ಜೊತೆಗೆ ವೋಟ್ ತಗೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಆ ಪಾರ್ಟಿ ಕಾಂಗ್ರೆಸ್ ಜೊತೆಗೆ ಅಲೈನ್ಸ್ ಆಗಿದೆ. ಟುಡೇ ವಾಟ್ ಇಸ್ ದ ನಂಬರ್? 15.95% ಕಾಂಗ್ರೆಸ್ಸಿಗೆ ಇರುವಂಥದ್ದು, ಇನ್ಕ್ಲೂಡಿಂಗ್ ಶಿವಸೇನಾ ಸೇರಿದ್ರೆ ವಿ ಆರ್ ಕ್ಲೋಸ್ ಟು ರೀಚಿಂಗ್ ಅಬೌಟ್ 39%. 39% ಅಲ್ಲಿ 40 ಸೀಟ್ಗಳಲ್ಲಿ ವೇರ್ ಇಸ್ ದ ಸ್ಟ್ರೇಟ್ ಫೈಟ್? ದೇರ್ ಇಸ್ ಅ ಸ್ಟ್ರೇಟ್ ಫೈಟ್ ಬಿಟ್ವೀನ್ ಭಾರತೀಯ ಜನತಾ ಪಾರ್ಟಿ ಅಂಡ್ ಕಾಂಗ್ರೆಸ್. ಏನಾಗುತ್ತೆ ಅಲ್ಲಿ? ಎಕ್ಸಾಂಪಲ್ 2 ಬಿಹಾರ್ ಅಲ್ಲಿ ನಿತೀಶ್ಗೆ ಇದ್ದಂಥ ಕ್ರೆಡಿಬಿಲಿಟಿ ಅವತ್ತು ಏನಾದ್ರು ಉಳ್ಕೊಂಡಿದೆಯಾ ಅನ್ನೋದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಭಾರತೀಯ ಜನತಾ ಪಾರ್ಟಿ ಹೊರತುಪಡಿಸಿ ಕಾಂಗ್ರೆಸ್ಸಿಗಾಗಿರ್ಬೋದು, ಫಾರ್ ಎಕ್ಸಾಂಪಲ್ ತೇಜಸ್ವಿ ಯಾದವ್ಗಾಗಿರ್ಬೋದು, ಕಾಂಗ್ರೆಸ್ಸಿಗಾಗಿರ್ಬೋದು ಒಂದು ಹಿರಿಮೆ ಇದೆ. ಏನನ್ನೋದು ಹಿರಿಮೆ ಅಂದರೆ ಕೆಲಸ ಕೊಟ್ಟರು. ದಿ ಸೇಮ್ ವಿಡಿಯೋ ಇಸ್ ಗೆಟ್ಟಿಂಗ್ ಪೇಡ್. ಅಜಿತ್ ಏನಂತ ಹೇಳಿದ್ರು ಗೊತ್ತಾ? ಇದೇ ನಿತೇಶ್ ಅವರು ನನ್ನ ಜೇಬಿಂದ ದುಡ್ಡು ಕೊಡಲ್ಲ, ಸಂಬಳ ಕೊಡಲ್ಲ, ಕೆಲಸ ಎಲ್ಲ ಉತ್ಪನ್ನ ಮಾಡೋದಕ್ಕಾಗೋದಿಲ್ಲ. ಇದೇ ಮಹಾಗಠಬಂಧನ ಉದ್ಯಮಗಳನ್ನ ಕೊಡ್ತು. ದಿಸ್ ಇಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಹೇಳ್ತೀನಿ. ಬಿಹಾರದೊಳಗೆ ಇದೇ ಚಿರಾಗ್ ಪಾಸ್ವಾನ್ ಹ್ಯಾಸ್ ಟೋಲ್ಡ್ ಭಾರತೀಯ ಜನತಾ ಪಾರ್ಟಿ ನಾಟ್ ಟು ಹ್ಯಾವ್ ಟೈ ಅಪ್ ವಿತ್ ನಿತೇಶ್. ಈಗ ಈ ಥರದ ನಾನು ಎಕ್ಸಾಂಪಲ್ ಕೊಟ್ಕೊಂಡು ಹೋದರೆ ಪ್ರತಿಯೊಂದು ರಾಜ್ಯದಲ್ಲೂ ದೆರ್ ಇಸ್ ಪಾಸಿಟಿವ್ ಆ್ಯಂಡ್ ದೆರ್ ಇಸ್ ನೆಗೆಟಿವ್. ದಟ್ ಇಸ್ ದ ರೀಸನ್ ನಾನು ಇನಿಷಿಯಲಿ ಹೇಳ್ತಾ ಇದ್ದೆ 2 months ಇಸ್ ಅ ವೆರಿ ಲಾಂಗ್ ಟೈಮ್. ಏನು ಹೇಳೋಕ್ಕಾಗೋದಿಲ್ಲ. ನಾಳೆ ಇದೇ ಭಾರತೀಯ ಜನತಾ ಪಾರ್ಟಿ ಜೊತೆಗಿರುವಂಥ NDA ಅಲೈನ್ಸ್ನವರು NDA ಅಲೈನ್ಸ್ ಜೊತೆಗೆ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯು ನೋ ವಾಟ್ ಇಸ್ ದ ಮಿಸ್ಟೇಕ್ ದಟ್ ವಿ ಹ್ಯಾವ್ ಡನ್? ಈಗ ಯಾರೋ ನಿರಂಜನ್ ಅನ್ನೋರು ಒಬ್ಬರು ಕಾಂಗ್ರೆಸ್ ಲೀಡರ್ ಒಂದು ಮಾತಾಡ್ತಾರೆ, ಹಂಗಾಗಿ ಮಮತಾ ಬ್ಯಾನರ್ಜಿ ಅದಕ್ಕೆ ರಿವರ್ಸ್ ಇದು ಕೊಡ್ತಾರೆ. ಅದಕ್ಕಿಂತ ಹಿಂದೆ ಏನಾಗಿದೆ? ಪ್ರಿನ್ಸಿಪಲ್ ಅಪೋಸಿಷನ್ ಆಗಿದ್ದಂಥ ಭಾರತೀಯ ಜನತಾ ಪಾರ್ಟಿ ಒಂದು ಸ್ಕ್ಯಾಮ್ ನಡೆದಾಗ ವಾಯ್ಸ್ ರೈಸ್ ಮಾಡಬೇಕಾಗಿದ್ದಂಥ ವಿಚಾರವನ್ನ ಎತ್ಕೊಳ್ಳದೆ ಅವ್ರ ಜೊತೆಗೆ ಮಮತಾ ಬ್ಯಾನರ್ಜಿ ಜೊತೆಗೆ ಅಲೈನ್ಸ್ ಮಾಡ್ಕೊಂತ ಇದ್ರು. ಇವತ್ತು ನಾವು ಎದುರಿಸ್ತಾ ಇರೋದು ನರೇಂದ್ರ ಮೋದಿ ಅವ್ರನ್ನ ಎದುರಿಸಬೇಕು. ಸ್ಟೇಟ್ ಲೆವೆಲ್ ನೀವು ಪ್ರಿನ್ಸಿಪಲ್ ಅಧೀರ್ ರಂಜನ್ ಚೌಧರಿ ನಿಮ್ಮ ಸಂಸದರು ಲೋಕಸಭೆಯಲ್ಲಿ ವಿಪಕ್ಷ ನಾಯಕರು ಆಗಿದ್ರು. ಆಮೇಲೆ ಸ್ಕ್ಯಾಮ್ ಆಗಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಪ್ರಿನ್ಸಿಪಲ್ ಅಪೋನೆಂಟ್ ಡಿಡ್ ನಾಟ್ ರೈಸ್ ದ ವಾಯ್ಸ್. ಗೊತ್ತಿದೆಯಾ ನಮಗೆ? ಭಾರತೀಯ ಜನತಾ ಪಾರ್ಟಿ ರೈಸ್ ಮಾಡಬೇಕಾಗಿತ್ತು ವಾಯ್ಸ್ ಅನ್ನ. ಅವ್ರು ರೈಸ್ ಮಾಡಿದ ಕಾರಣಕ್ಕಾಗಿ ನಾವು ಅಲಯನ್ಸ್ ಆದ್ರೂ ಸಹ ನಾವು ರೈಸ್ ಮಾಡಿದೀವಿ. ಬಿಕಾಸ್ ನಮಗೆ ಇಂಪಾರ್ಟೆಂಟ್ ಇರುವಂತದ್ದು ಜನರ ರಕ್ಷಣೆ, ನಾಟ್ ದ ಅಲಯನ್ಸ್, ನಾಟ್ ದ ಎನಿಥಿಂಗ್ ಎಲ್ಸ್. ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಲಾಂಗ್ ಟೈಮ್ ಅಲ್ವಾ? ಕಳೆದ 1 ತಿಂಗಳ ಪಾಲಿಟಿಕ್ಸ್ ತೆಗೆದುಕೊಳ್ಳೋಣ. ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಸೀಟ್ ಗೆಲ್ಲೋದೇ ನಿಜ ಆಗಿದ್ದಲ್ಲಿ, ಬಿಹಾರದಲ್ಲಿ ಅಷ್ಟೊಂದು ಸೀಟ್ ಗೆಲ್ಲೋದೇ ನಿಜ ಆಗಿದ್ದಲ್ಲಿ, ನಿತೀಶ್ ಕುಮಾರ್ ರಾತ್ರೋರಾತ್ರಿ ನಿಮ್ಮನ್ನು ಬಿಟ್ಟು BJP ಕಡೆ ಹೋಗ್ತಾ ಇರಲಿಲ್ಲ. ಅಂದರೆ ನಿತೀಶ್ ಕುಮಾರರನ್ನು ನೀವು ಯಾವುದೋ ಏಜೆನ್ಸಿ ಬಿಟ್ಟು ಆ ರೀತಿಯ ರಾಜಕಾರಣಿ ಅಲ್ಲ. ಸ್ವಲ್ಪ ನಮ್ಮ ಸಿದ್ದರಾಮಯ್ಯನವ್ರನ್ನ ಹೋಲ್ತಾರೆ, ಸೋಷಿಯಲಿಸ್ಟ್ ಇದ್ದಾರೆ, ಇಂಟಿಗ್ರಿಟಿ ಇರುವಂಥ ಒಬ್ಬ ನಾಯಕ ನಿತೀಶ್ ಕುಮಾರ್. ಪಲ್ಟುರಾಮ್ ಅನ್ನುವ ಕಾರಣಕ್ಕೋಸ್ಕರ ಟೀಕಿಸೋದು ಬೇರೆ, ಆದರೆ ಅವರು ಪೊಲಿಟಿಕಲ್ ಅಕ್ಯುಮನ್ನನ್ನು ನೀವು ಟೀಕಿಸ್ಲಿಕ್ಕೆ ಸಾಧ್ಯ ಇಲ್ಲ. 20 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿದ್ದಾರೆ ಬಿಹಾರದಲ್ಲಿ. ಮಮತಾ ಬ್ಯಾನರ್ಜಿ, ಒಂದು ವೇಳೆ ಕಾಂಗ್ರೆಸ್ ಇಸ್ ಗೆಟಿಂಗ್ ಮೂಮೆಂಟಮ್, ಮಮತಾ ಬ್ಯಾನರ್ಜಿ ಯಾಕ್ರಿ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೆಸೆಸರಿ? ಅರವಿಂದ್ ಕೇಜ್ರಿವಾಲ್, ಇಫ್ ಕಾಂಗ್ರೆಸ್ ಇಸ್ ಗೆಟಿಂಗ್ ಮೂಮೆಂಟಮ್,
ಪಂಜಾಬ್ನಲ್ಲಿ ನಿಮ್ಮ ನಾನು ಮೈತ್ರಿನೇ ಮಾಡ್ಕೊಳ್ಳಲ್ಲ ಅನ್ನೋದನ್ನ ಚಂಡೀಗಢ ಮೇಯರ್ ಪೋಲ್ಗಿಂತ ಮುಂಚೆ ಸರ್ ನೀವು ಮೂರು ಪ್ರಶ್ನೆ ಕೇಳಿದ್ರೆ ಅಂದ್ರೆ ನನಗನ್ಸುತ್ತೆ ಹವಾಮಾನ ನೋಡಿ ರಾಜಕಾರಣಿಗಳು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಿಮ್ ಜೊತೆ ಇರೋ ರಾಜಕಾರಣಿಗಳೇ ನಿಮ್ ಜೊತೆ ಸರ್ ಹವಾಮಾನದ ಬಗ್ಗೆ ತಾವು ಹೇಳೋದಾದ್ರೆ ಡೆಲ್ಲಿ ಒಳಗೆ 7-7 ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದಾರೆ, ಆಯ್ತಾ. ಈಗ ಅರವಿಂದ್ ಕೇಜ್ರಿವಾಲ್ ನಮ್ಮ ಜೊತೆಗೆ ಬರ್ತಾರೆ, ಅವ್ರ ಜೊತೆಗೆ ಹೋಗ್ತಾರೆ, ಡಸಂಟ್ ರಿಯಲಿ ಮೇಕ್ಸ್ ಎನಿ ಸೆನ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, 7-7 ಸೀಟು ಅರವಿಂದ್ ಕೇಜ್ರಿವಾಲ್ ಅವ್ರು ಕೈ ಬಿಟ್ಟಾಗಿದೆ ಭಾರತೀಯ ಜನತಾ ಪಾರ್ಟಿದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನೇನು ಸ್ಟೇಟ್ಮೆಂಟ್ ಹೇಳಿದ್ದೆ ಅದೇ ಸ್ಟೇಟ್ಮೆಂಟಿಗೆ ನಾನು ಈಗೂ ಸಹ ನಿಂತ್ಕೊಳ್ತೀನಿ. ದೆರ್ ಇಸ್ ಅ ಸೈಕಲಾಜಿಕಲ್ ವಾರ್ ವಿಚ್ ಇಸ್ ಬೀನ್ ಗೆಟ್ಟಿಂಗ್ ಸೆಟ್ ಬೈ ದ ಈವೆಂಟ್ ಮ್ಯಾನೇಜ್ಮೆಂಟ್ ಯೂಸಿಂಗ್ ಒಪಿನಿಯನ್ ಪೋಲ್, ಮೀಡಿಯಾ, ಪಾರ್ಲಿಮೆಂಟ್ ಒಳಗೆ ಭಾಷಣ. ಈಗ ಫಾರ್ ಎಕ್ಸಾಂಪಲ್ ಫಾರ್ ಇನ್ಸ್ಟೆನ್ಸ್ ಈಗ ನಾನು ಹೇಳಿದೆ 11 ಪಾರ್ಟಿಗಳು ಅಸ್ಸಾಮಲ್ಲಿ ಕಾಂಗ್ರೆಸ್ ಜೊತೆ ಅಲೈನ್ಸ್ ಮಾಡ್ಕೊಂಡಿದೆ. ಎಷ್ಟು ಮಾಧ್ಯಮಗಳ ಬಗ್ಗೆ ಮಾತಾಡಿದಾವೆ. ಅದೇ ತರ ಈಗ ಅಲ್ಲ ಒಂದು ನಿಮಿಷ ಸರ್, ಟಾಕ್ ಅಬೌಟ್ ನಂಬರ್ಸ್ ವಿ ಕ್ಯಾನ್ ಟಾಕ್. ಅಲ್ಲ ವಿ ಕ್ಯಾನ್. ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಟಾಕಿಂಗ್ ನಂಬರ್ಸ್. ಈಗ ಆಗಿರುವಂತದ್ದು ನಾನು ಇಷ್ಟೇ ಹೇಳ್ತಿರೋದು. ಐ ಆಮ್ ನಾಟ್ ಡಿನೈಯಿಂಗ್ ನಮಗೆ ಬ್ಯಾಕ್ ಸ್ಲಾಶ್ ಆಗಿದೆ, ನಮ್ಗೆ ಹಿಂದೆ ಹೋಗಿದ್ದೀವಿ ಅನ್ನೋದ್ರಲ್ಲಿ ನಾನು ತಪ್ಪಿಲ್ಲದೆ ಅಂತ ಹೇಳ್ತಲ್ಲ. ಫಾರ್ ಎಕ್ಸಾಂಪಲ್ ಆಯ್ತು, ಟೆಲ್ ಮಿ ಒನ್ ಪೊಲಿಟಿಕಲ್ ಪಾರ್ಟಿ ವಿಚ್ ಇಸ್ ಬಿಗ್, ಒಂದು ದೊಡ್ಡ ರಾಷ್ಟ್ರೀಯ ಪಾರ್ಟಿ, ಒಂದು 10, 15, 20 ಸೀಟ್ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಯಾವುದಿದೆ? ಒಂದು ತೋರಿಸಿ. ಒಂದು ನಿತೀಶ್ ಕುಮಾರ್ ಇದ್ದಾರೆ, ಅಜಿತ್ ದಾದಾ ಪವಾರ್ ಇದ್ದಾರೆ. ಸರ್ ನಿತೀಶ್, ಯು ಆರ್ ಟಾಕಿಂಗ್ ಅಬೌಟ್ ನಿತೀಶ್. ಈಗ ಅಲ್ಲ ರೀ, ಬಿಜೆಪಿ ಸ್ವಂತ ಬಲದ ಮೇಲೆ 320 ಕನಸು ಕಾಣ್ತಾ ಇರುವಾಗ ಸರ್ ಕನಸು ಬೇಕಾದಂಗೆ ಕಾಣ್ಬೋದು ಸರ್. ರಿಯಾಲಿಟಿಗೆ ಹತ್ರ ಇದೀವ. ನಾನು ಯಾಕೆ ರಿಯಾಲಿಟಿ ಹತ್ರ? ಈಗ ನೀವು ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಗೆಲ್ಲಕ್ಕಾಗಲ್ಲ, ತೆಲಂಗಾಣದಲ್ಲಿ ಗೆಲ್ಲಕ್ಕಾಗಲ್ಲ, ಕರ್ನಾಟಕದಲ್ಲಿ ಗೆಲ್ಲಕ್ಕಾಗಲ್ಲ, ಕೇರಳದಲ್ಲಿ ಗೆಲ್ಲಕ್ಕಾಗಲ್ಲ, ಪುಡುಚೇರಿಯಲ್ಲಿ ಗೆಲ್ಲಕ್ಕಾಗಲ್ಲ, ರಾಷ್ಟ್ರೀಯ ರಾಜಕಾರಣವನ್ನು ಬದಲಿಸಬೇಕಾದ್ರೆ, ಒಡಿಶಾದಲ್ಲಿ ಗೆಲ್ಲಕ್ಕಾಗಲ್ಲ. ಅಲ್ಲ ನೀವು ಎಲ್ಲಿಂದ ನಂಬರ್ಸ್ ರಾಜಕಾರಣವನ್ನ ಬದಲಿಸಬೇಕಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲ, ತೆಲಂಗಾಣ ಬಿಜೆಪಿ ಜೊತೆಗೆ ನಿಮ್ಗೆ ನೇರ ಫೈಟ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಗೆಲ್ಲುತ್ತಾ? ಕರ್ನಾಟಕದಲ್ಲಿ ನೇರ ಫೈಟ್ನಲ್ಲಿ ಎಷ್ಟು ಸೀಟಲ್ಲಿ ನೀವು ಸೋಲಿಸ್ತೀರಿ? ಮಹಾರಾಷ್ಟ್ರದಲ್ಲಿ ಎಷ್ಟು ಸೋಲಿಸ್ತೀರಿ? ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ದಿಲ್ಲಿ, ಹರಿಯಾಣದಲ್ಲಿ ಎಷ್ಟು ಸೋಲಿಸ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ಕೇಜ್ರಿವಾಲ್ 4 ಸೀಟ್ ಗೆದ್ರೇನು, ನೀವು ಗೆದ್ರೇನು ಬಹಳ ಫರಕ್ ಬೀಳಲ್ಲ. ಕರೆಕ್ಟ್ ಅಲ್ಲ ಸರ್ ಪ್ರಶಾಂತ್ ಅವರು? ಸಿಪಿಎಂ ಜಾಸ್ತಿ ಗೆದ್ರೇನು, ಕಡಿಮೆ ಕಳೆದ ಸಲ 2019ರಲ್ಲಿ 186 ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ನೇರ ಫೈಟ್ ಆಗಿತ್ತು. 186ರಲ್ಲಿ ಅವುಗಳ ಪೈಕಿ ಕಾಂಗ್ರೆಸ್ ಗೆದ್ದಿದ್ದು 17 ಕ್ಷೇತ್ರಗಳನ್ನು, ಬಿಜೆಪಿ ಗೆದ್ದುಕೊಂಡಿದೆ. ಅಂದರೆ ಸ್ಟ್ರೈಕ್ ರೇಟ್ ಅಂತ ಕರೆಯೋದಾದರೆ 100 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆಲ್ತೀರಿ ಅನ್ನೋದನ್ನು ಸ್ಟ್ರೈಕ್ ರೇಟ್ ಅಂತ ಕರೀತಾರೆ. ಸ್ಟ್ರೈಕ್ ರೇಟ್ ಈಸ್ ಇನ್ ಸಿಂಗಲ್ ಡಿಜಿಟ್ಸ್ ಫಾರ್ ಕಾಂಗ್ರೆಸ್. ಅದು 30, 35, 40 ತನಕ ಸ್ಟ್ರೈಕ್ ರೇಟ್ ಬರದೇ ಹೋದರೆ ಕಾಂಗ್ರೆಸ್ 100ರ ಗಡಿಯನ್ನು ದಾಟೋದಿಲ್ಲ. ಓಕೆ, 100ರ ಗಡಿ ದಾಟೋದಿಲ್ಲ. ಅಜಿತ್, ಫಾರ್ ಇವ್ರು ಹೇಳಿದ್ದಕ್ಕೆ, ಪ್ರಶಾಂತ್ ಅವ್ರು ಹೇಳಿದ್ದಕ್ಕೆ ಒಂದು ಕ್ವಿಕ್ ಆನ್ಸರ್ ಕೊಟ್ಬಿಡ್ತೀನಿ. ಈಗ ಈ ವಾಸ್ ಟಾಕಿಂಗ್ ಅಬೌಟ್ ಒಂದು ಹವಾಮಾನ ಬದಲಾವಣೆ ಆದದಕ್ಕೆ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಸುಮಾರು ಪಾರ್ಟಿಗಳು ಹೋಗ್ತಾ ಇದೆ ಅನ್ನೋದು ಅವ್ರ ಒಂದೊಂದು ಕನ್ಸರ್ನ್ ಆಗಿತ್ತು. ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್, ಈಗ ಮಹಾಗಠಬಂಧನ್ ಅಂತ ನಾವು ಮಾಡ್ಕೊಂಡಿವಿ. ಆನ್ ಪೇಪರ್ಸ್ ವಿ ವೇರ್ ಲುಕಿಂಗ್ ವೆರಿ ಸ್ಟ್ರಾಂಗ್ ಇನ್ ಸಮಾಜವಾದಿ ಪಾರ್ಟಿ, ಬಹುಜನ ಸಮಾಜವಾದಿ ಪಾರ್ಟಿ, ಆಮೇಲೆ ಕಾಂಗ್ರೆಸ್ ಪಾರ್ಟಿ. ಬಟ್ ವಾಟ್ ಇಸ್ ದ ಪರ್ಫಾರ್ಮೆನ್ಸ್? ಝೀರೋ. ಇಫ್ ಯು ಆರ್ ಲುಕಿಂಗ್ ಎಟ್ JDS ಆ್ಯಂಡ್ ಕಾಂಗ್ರೆಸ್ ಇನ್ ಕರ್ನಾಟಕ, ಝೀರೋ. ಇಫ್ ಯು ಆರ್ ಲುಕಿಂಗ್ ಎಟ್ ಮಧ್ಯಪ್ರದೇಶ್ ಕಾಂಗ್ರೆಸ್ ವರ್ಸಸ್ ಸಮಾಜವಾದಿ ಪಾರ್ಟಿ, ಝೀರೋ. ಟೆಕ್ನಿಕಲಿ ಹೇಳಬೇಕು ಅಂತ ದೊಡ್ಡ ಸಭೆಗಳನ್ನು ಯಾಕೆ ದಟ್ಸ್ ಅ ಡಿಫರೆಂಟ್ ಟಾಪಿಕ್. ಮಾಡ್ತೀನಿ ನಾನು. ಐ ಆಮ್ ಟಾಕಿಂಗ್ ಅಬೌಟ್ ನೀವ್ ಹೇಳಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಸ್ಟ್ರಾಂಗ್ ಆಗಿರುವಂತ ಒಂದು ವೇವ್ ಅಲ್ಲಿ ಇದ್ದಾಗ ಬಂದು ಜಾಯಿನ್ ಆಗ್ತಾ ಇದೆ, ಹಂಗಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋದಕ್ಕೆ ನಾನು ಉತ್ತರ ಮಾಡ್ತಾ ಇರೋದಷ್ಟೇ. ಈಗ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ವೇವ್ ಆಗಿತ್ತು ಅಂತ ಅನ್ನೋದೇ ಆದಾಗಿದ್ರೆ ವೈ ಶುಡ್ ಸಾರಿ ಅದು ಆ ಥರ ಕಾಣಿಸ್ತಾ ಇದೆ ಅಂತ ನೀವು ಹಂಗೆ ಹೇಳೋದಾದ್ರೆ, ಆನ್ ಪೇಪರ್ಸ್ ಇಟ್ ಈಸ್ ಲುಕಿಂಗ್ ಗುಡ್. ಆನ್ ಪೇಪರ್ಸ್ ವಿ ವೇರ್ ಆಲ್ಸೋ ಲುಕಿಂಗ್ ಗುಡ್. ಆನ್ ಪೇಪರ್ಸ್ ತೇಜಸ್ವಿನಿ ಮೇಡಮ್, ವಿ ಸ್ಟಿಲ್ ರಿಮೆಂಬರ್ 2004ರ ಲೋಕಸಭಾ ಚುನಾವಣೆ. ವಾಜಪೇಯಿ ಪ್ರಧಾನಿಯಾಗಿದ್ದರು, ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ಜೋರು ನಡೀತಾ ಇತ್ತು. ಎಲ್ಲ ಸರ್ವೆಗಳು ಮತ್ತೆ ಬಿಜೆಪಿ ಮತ್ತೆ NDA ಅಧಿಕಾರಕ್ಕೆ ಬರುತ್ತೆ ಅಂತಾನೆ ಹೇಳಿದ್ವಿ, ಎಲ್ಲ ಸರ್ವೆಗಳು ಹೇಳಿದ್ವು. ಬಟ್ ರಿಸಲ್ಟ್ ಅಜಿತ್, ನಾನು ಹಂಗಾಗಬಾರ್ದು. ಹೌದು, ನನ್ನ ಪೊಲಿಟಿಕಲ್ ಎಂಟ್ರಿ ಅದು ನಿಜ. ನೀವು ಹೇಳಿದಂಥ ಎಲ್ಲ ಅದು ಸತ್ಯ, ಪರಮ ಸತ್ಯ. ಆಗ ವಾಜಪೇಯಿ ಅವರು ಒಂದು ಹೇಳ್ತಾರೆ, ನನ್ನ ಉತ್ತಮ ಕಾರ್ಯಕ್ರಮಗಳು ನಾನು ಎಷ್ಟೇ ಕೊಟ್ಟರು ಕೂಡ ಅದನ್ನು ರೀಚ್ ಮಾಡೋದಕ್ಕೆ ನನ್ನ ಕಾರ್ಯಕರ್ತ ಸೋತ ಅಂತೇಳಿ. ಅದು ಇವತ್ತಿಗೂ ಕೂಡ
ಒಂದು ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಬಹಳ ಚರ್ಚೆ ಆಗ್ತಕ್ಕಂಥ ವಿಚಾರ. ಅಜಿತ್, ಒಂದು ದೇಶದ ಚುನಾವಣೆ ಅಂದ ತಕ್ಷಣ ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಳುವಲ್ಲಿ ಸೋತಿದ್ದಾರೆ ಅನ್ನೋದನ್ನ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಐಡಿಯಾಲಜಿ ಅನ್ನೋ ಕಾರಣ ಒಂದಿರುತ್ತೆ, ಆಮೇಲೆ ನಾಯಕತ್ವ, ಟೆಸ್ಟೆಡ್ ನಾಯಕತ್ವ, ಮತ್ತೆ ಒಂದು ವಿಶ್ವಾಸ ಇರಬೇಕು, ಒಂದು ರಾಷ್ಟ್ರಾಭಿಮಾನ, ಒಂದು ನಂಬಿಕೆ. ಮತ್ತೆ ನಾನೀಗ ಒಂದು ವೆಹಿಕಲ್ ಚೆನ್ನಾಗಿದ್ರೇನೆ ನೀವು ಹತ್ತೋದಲ್ವಾ, ಆಯ್ಕೆಗಳಿದ್ದಾಗ ಯಾಕೆ ಕಳಪೆ ಒಂದು ವೆಹಿಕಲ್ ಅನ್ನು ನೀವು ಹತ್ತುತ್ತೀರಿ? ಸೊ ನಿಮ್ಗೆ ದೃಢತೆ ಇರುತ್ತೆ, ಇಲ್ಲ ನಾನು ರೀಚ್ ಆಗ್ತೀನಿ ಅಂತ. ಇಂಜಿನು ಚೆನ್ನಾಗಿರ್ಬೇಕು, ಬೋಗಿಗಳು. ಇವತ್ತು ಪ್ರಾದೇಶಿಕ ಪಾರ್ಟಿಗಳು ಅನ್ನೋದು ರಿಯಾಲಿಟಿ. ನ್ಯಾಷನಲ್ ಪಾರ್ಟೀಸ್ ಆಗಿ ಬಿಜೆಪಿ ವೀಕ್ ಇದ್ದಾಗ, ಕಾಂಗ್ರೆಸ್ ತುಂಬಾ ಸದೃಢವಾಗಿದ್ದಾಗ ಬಿಜೆಪಿ ವೀಕ್ ಆಗಿತ್ತು. ಇವತ್ತು ಬಿಜೆಪಿ ಆ ಸ್ಥಾನವನ್ನು ತಗೊಂಡಿದೆ, ಕಾಂಗ್ರೆಸ್ ಇವತ್ತು ದುರ್ಬಲವಾಗಿದೆ. ಆದ್ರೆ ಪ್ರಾದೇಶಿಕ ಪಕ್ಷಗಳು ಆ ಒಂದು ವಾಸ್ತವಿಕತೆಯನ್ನ, ನೈಜತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ವಿಚಾರಗಳು ಬಂದಾಗ, ತಾವು ಹೇಳ್ತಾ ಇದ್ರು ಸಮ್ಮಿಶ್ರ ಸರ್ಕಾರಗಳಲ್ಲಿ ಏನು ಓರಿ ಏರಿಗೆ ಅಂತ ಹೇಳಿದ್ರೆ ಕೋಣ ನೀರಿಗೆ ಅನ್ನುವಂಥ ಮಾತನ್ನ, ಫಾರಿನ್ ಪಾಲಿಸಿ ಇರ್ಬೋದು, ಅನೇಕ ರಕ್ಷಣಾ ವಿಚಾರಗಳಲ್ಲೆಲ್ಲ ನಾವು 30 ವರ್ಷ ಅದನ್ನು ಅನುಭವಿಸಿದೀವಿ ಸಮ್ಮಿಶ್ರ ಸರ್ಕಾರಗಳದ್ದು. ಇವತ್ತಿನ ಭಾರತೀಯ ಪ್ರಜೆ ಏನನ್ನು ನೋಡ್ತಾನೆ? ಆಲ್ರೆಡಿ ಟೆಸ್ಟೆಡ್ ಲೀಡರ್ಶಿಪ್ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪಾರ್ಟಿಯು ಒಂದು ಸದೃಢವಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇದೆ, ನಾಯಕತ್ವನೂ ಚೆನ್ನಾಗಿದೆ. ಓಕೆ, ಇದಕ್ಕಿಂತ ಬೆಟರ್ ಇತ್ತ ಆಯ್ಕೆ? ಬಹುಶಃ ಅವರು ಯೋಚಿಸ್ತಿದ್ರೇನೋ, ಅಥವಾ ತಾವೇಳೋ ಅನಾಲಿಸಿಸ್ ಮಾಡೋ ತರ ಕೆಲವು ಸೀಟುಗಳಲ್ಲಿ ಅಭ್ಯರ್ಥಿಗಳು ತುಂಬಾ ಚೆನ್ನಾಗಿದ್ರೆ ವ್ಯತ್ಯಾಸಗಳಾಗಬಹುದು, ಅಥವಾ ಎಲ್ಲೋ ಬಿಜೆಪಿ ನಮ್ಗೆ ಹೊಂದಲ್ಲ, ಅನ್ಯಾಯ ಮಾಡ್ತಾ ಇದೆ ಅಂತ ಅನಿಸಿದ್ರೆ ಅಲ್ಲಿ ನೆಗೆಟಿವಿಟಿ ಆಗ್ಬೋದು. ಹವಾಮಾನ ಮತ್ತು ಅವಮಾನ ಎರಡು, ಒಂದು ಒಂದು ವೇದಿಕೆಯನ್ನ ಬಿಟ್ಟು ಮತ್ತೊಂದು ರಂಗಕ್ಕೆ ಹೋಗ್ಬೇಕಾದ್ರೆ ಇಲ್ಲ ಅಲ್ಲಿ ಲಾಭ ಆಗ್ಬೇಕು, ಇಲ್ಲ ಅಂದ್ರೆ ನಮ್ಮನ್ನು ಸರಿಯಾಗಿ ನಡ್ಸ್ಕೊಳ್ಳಲ್ಲ ಇರ್ತಕ್ಕಂಥವ್ರೀಗ ಮಾನ್ಯ ದೇವೇಗೌಡರು ಹೇಳ್ತಾ ಇದ್ರು, ನಮಗೆ ಕಾಂಗ್ರೆಸ್ನಲ್ಲಿ ಒಳ್ಳೆಯ ಆತಿಥ್ಯ ಸಿಕ್ಕಿಲ್ಲ, ಒಳ್ಳೆಯ ನಡತೆ ಇಲ್ಲ, ನಮಗೆ ಒಳ್ಳೆಯ ಪರಿಸ್ಥಿತಿ ಇಲ್ಲ ಅನ್ನುವಂಥ, ನಮ್ಮನ್ನು ಚೆನ್ನಾಗಿ ನಡ್ಸ್ಕೊಂಡಿಲ್ಲ, ಅವಮಾನಕರ ಅನ್ನೋ ತರ. ಅಥವಾ ಇನ್ನೊಂದು ಕಡೆ ವಾತಾವರಣ ಚೆನ್ನಾಗಿದೆ, ಭಾರತ ಬದಲಾಗ್ತಿದೆ, ಹೋಗೋಣ ಅಂತ ಅನಿಸಿರಬಹುದು. ಅದೇ ತರ ಅವರ ಅಸ್ತಿತ್ವ, ಅವರ ಉಳಿಯುವಿಕೆ ಮತ್ತು ರಾಷ್ಟ್ರದ ಒಂದು ವಿಚಾರದಲ್ಲಿ ಬದಲಾವಣೆಗಳು ಸಹಜ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಇರ್ತಕ್ಕಂಥ ಆಯ್ಕೆಗಳಲ್ಲಿ ಬಿಜೆಪಿ ಬಗ್ಗೆ ಟಾರ್ಗೆಟ್ ಮಾಡ್ತಕ್ಕಂಥ ಬಿಜೆಪಿಗಿಂತ ಉತ್ತಮ ಆಯ್ಕೆ ಕಾಣಿಸ್ತಾ ಇಲ್ಲ ದೇಶದಲ್ಲಿ. ಅದು ನಮ್ಮ ಪರಮ ಪ್ಲಸ್ ಪಾಯಿಂಟ್. ಮತ್ತೆ ಮೋದಿ ಅವರು ಎಲ್ಲರಿಗೂ ರೀಚ್ ಇದ್ದಾರೆ, ಅವ್ರಿಗಿದ್ದ ನೆಗೆಟಿವಿಟಿಯನ್ನೆಲ್ಲ ಪಾಸಿಟಿವಿಟಿ ಮಾಡಿಕೊಂಡು ಬಡವರ ಸ್ಕೀಮ್ಗಳಿಂದ, ಬಡವರಿಂದ ಹಿಡಿದು ಬಲ್ಲಿದರವರೆಗೆ ದೇಶಕ್ಕೆ ಬೇಕಾದಂತ ಆರ್ಥಿಕತೆಯನ್ನು ಕೊಡಬೇಕಾದ್ರೆ ಅವರು ಕಟು ವಾಸ್ತವವಾದಿಯಾಗಿ ನಡ್ಸ್ಕೊಂತಿರೋದು, ಅದನ್ನ ಮೆಚ್ಚಿದಾರ. ಪ್ರಶಾಂತ್, ಬಿಜೆಪಿ ಅವರು ಹೇಳಿಕೊಳ್ಳೋ ಥರ ಅಭಿವೃದ್ಧಿ, ಹಣಕಾಸು, ರಕ್ಷಣೆ, ಭದ್ರತೆ ಇದೆಲ್ಲವೂ ಒಂದು ಕಡೆ, ಅದರ ಜೊತೆಗೆ ಮೋದಿ ನಸೀಬ್ ಕೂಡ ಹಂಗೆ ಇದೆ, ಇಷ್ಟು ಡಿಸ್ಓರಿಯೆಂಟೆಡ್ ವಿಪಕ್ಷ. ಅದೇ ಅಂದರೆ ನಸೀಬ್ ಅಂತ ಅನ್ನೋಕ್ಕಾಗಲ್ಲ. ಒಂದು ನೋಡಿ, ಮೋದಿ ಫ್ಯಾಕ್ಟರಲ್ಲಿ ಅನೇಕ ಅಂಶಗಳು ಅಡಕವಾಗಿವೆ. ಒಂದು, ಮೋದಿ ಬಿ ಜೆ ಪಿ ಆರ್ ಎಸ್ ಎಸ್ ಬಳಿ ಒಂದು ಆರ್ಗನೈಸೇಷನಲ್ ಮೈಟ್ ಇದೆ, ವಿಚ್ ಇಸ್ ಲ್ಯಾಕಿಂಗ್ ಇನ್ ಕಾಂಗ್ರೆಸ್. ಒಂದು ಅಂಶ. ಮೋದಿ ಮತ್ತು ಬಿ ಜೆ ಪಿ ತರ್ತಕ್ಕಂಥ ನ್ಯಾಷನಲಿಸಮ್ ಪ್ಲ್ಯಾಂಕ್ ಏನಿದೆ, ಅದರಲ್ಲಿ ರಾಮ ಮಂದಿರವನ್ನು ಸೇರಿಸ್ಕೊಳ್ಳಿ, 370 ಕೂಡ ಸೇರಿಸ್ಕೊಳ್ಳಿ, ಅದಕ್ಕೆ ಉತ್ತರ ಏನು ಅದು ಕೊಡಲಿಕ್ಕೆ ಕಾಂಗ್ರೆಸ್ ಕಡೆ ಸಾಧ್ಯ ಆಗ್ತಾ ಇಲ್ಲ. ಕನ್ವಿನ್ಸಿಂಗ್ ಉತ್ತರ, ನೀವು ವಾದವನ್ನು ಏನೋ ಮುಂದಿಡ್ಬೋದು, ಆದರೆ ಸಾಮಾನ್ಯ ಮತದಾರನ ಮನಸ್ಸಿಗೆ ನಾಟುವಂಥ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪ್ರಾದೇಶಿಕತೆಯ ಪ್ಲಾಂಕ್ ಅನ್ನು ತರೋದಕ್ಕೊಂದು ಪ್ರಯತ್ನ ನಡೀತಾ ಇದೆ. ನೀವು ರಾಷ್ಟ್ರೀಯ ಪಕ್ಷ ಪ್ರಾದೇಶಿಕತೆಯನ್ನು ತಂದಾಗ ಎಷ್ಟು ಲಾಭವಾಗುತ್ತೆ ಅಂತಕ್ಕಂಥದ್ದು ಕೂಡ ನಷ್ಟ ಆಗಕ್ಕೆ ಏನಿದೆ ಅಂತ. ಈಗ ಉತ್ತರ ಪ್ರದೇಶದಲ್ಲಿ ಏನು ಕಾಂಗ್ರೆಸ್ ಓಟ್ ಹೋದ್ರಿ, ಏನು ಓಟ್ ಹೋಗಕ್ಕೆ ಸಾಧ್ಯ? ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಏನು ಹೋಗಕ್ಕೆ ಸಾಧ್ಯ? ಆದರೆ ಈಗ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಕರ್ನಾಟಕದಲ್ಲೇ ಪ್ರಾದೇಶಿಕವಾದವನ್ನು ಮುಂದಿಟ್ಟಾಕ್ಷಣ ಅದು ಮತದಾರರನ್ನು ಸೆಳೆದು ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಅನೇಕ ಬಾರಿ ಈಗ ಸಿದ್ದರಾಮಯ್ಯ ಅನೇಕ ಬಾರಿ ಈಗ ಪ್ರತ್ಯೇಕ ಧರ್ಮದ ವಿಷಯವನ್ನು 2018 ಚುನಾವಣೆಗೆ ಮುಂದಿಟ್ಟರು. ಕಾಂಗ್ರೆಸ್ಸಿಗೆ ಏನು ಲಾಭ ಆಯಿತು ನಿಮಗೆ? ಅಂದರೆ ಈಗ PhD ಮಾಡುವಾಗ ಹೈಪೋಥೆಸಿಸ್ ಮಾಡ್ತಾರೆ. ಹೈಪೋಥೆಸಿಸ್, ಪೊಲಿಟಿಕಲ್ ಹೈಪೋಥೆಸಿಸ್ ಎಲ್ಲ ನಿಮ್ಗೆ ರಿಸಲ್ಟ್ ಈಲ್ಡ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ ಬಿ ಜೆ ಪಿಯತ್ತ ಹೋಗಿರ್ತಕ್ಕಂಥ 10 ವರ್ಷದ ಮತದಾರರನ್ನ ಈ ಕಡೆ ಸೆಳೆದುಕೊಂಡ್ರು ಸಾಕು, ಕಾಂಗ್ರೆಸ್ ಗಟ್ಟಿಯಾಗಿ ಮಜಬೂತಾಗಿ ಹೊರಹೊಮ್ಮತ್ತೆ. ನೀವು ಯಾರು RSSನ ಮತದಾರರನ್ನು ಕಾಂಗ್ರೆಸ್ ಸೆಳೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಕಂಪೌಂಡ್ ಮೇಲೆ ಕುಳಿತಿರ್ತಕ್ಕಂಥ ಮತದಾರರನ್ನು ಸೆಳೆದುಕೊಳ್ಳಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ನ್ಯಾಷನಲಿಸಮ್. ನೀವು ರಾಮ ಮಂದಿರದ ಪ್ರಶ್ನೆ ತೆಗೆದುಕೊಳ್ಳಿ. ಇವತ್ತು ಕಾಂಗ್ರೆಸ್ ಒಪ್ಪತ್ತೋ ಬಿ ಜೆ ಪಿ ಒಪ್ಪತ್ತೋ ಅಂತಲ್ಲ, ನೀವು ಜನಸಾಮಾನ್ಯರು ರಾಮ ಮಂದಿರ ಹೋರಾಟಕ್ಕೆ, ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಸ್ಪಂದಿಸಿದ ಪರಿ ಅದು ಬಿ ಜೆ ಪಿಗೆ ನಿಶ್ಚಿತವಾಗಿ ಒಂದು ಲಾಭವನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದು ಆನ್ ಗ್ರೌಂಡ್ ಕಾಣ್ತಾ ಇದೆ. ಜೊತೆಗೆ ಈ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿದೆ ರೀ. ಕಳೆದ ಸಲ BJP ತಗೊಂಡಿದ್ದು 38% ವೋಟ್ ಶೇರ್, NDA ತಗೊಂಡಿದ್ದು 38% ವೋಟ್ ಶೇರ್.
ಅದರ ಅರ್ಥ 62% ಓಟ್ ಹೊರಗಡೆ ಇದ್ದಾವೆ. ಆ 62% ಓಟ್ನಲ್ಲಿ 60-70% INDIA ಕಡೆಗೆ ಬಂದರೆ ನಿಮ್ಮದೊಂದು ಟೋಟಲ್ ಓಟ್ ಶೇರ್ನಲ್ಲಿ 35%, 30-32% ಬರ್ತೀರಿ ನೀವು. 30-32% ಓಟ್ ಶೇರ್ ಒಂದು ಕಡೆ ಇದ್ದಾವೆ ಅಂತ ಯಾರಿಗಾದರೂ ಕನ್ಫರ್ಮ್ ಆದರೆ, ಅಂದರೆ ಈ ಫಾರ್ಮಿಡಬಲ್ ಫೈಟ್ ಕೊಡ್ತಾ ಇದ್ದಾರಪ್ಪ ಇವರು ಅಂತ ಅನಿಸಿದರೆ ಹೆಚ್ಚುವರಿ ಮತಗಳು ಬರ್ತವೆ. there are two things. ಕಳೆದ 10 ವರ್ಷಗಳಲ್ಲಿ ನೀವು ನೋಡಿ, ಕಳೆದ 10 ವರ್ಷಗಳಲ್ಲಿ ಸ್ಟೋರಿ ಏನು? ಕಾಂಗ್ರೆಸ್ ಅಂದ್ಕೊಂಡಷ್ಟು ರಿವೈವ್ ನಂಬರ್ 1. ನಂಬರ್ 2 ಅಜಿತ್, ನನಗೆ ಅಂದರೆ ಕಳೆದ 10 ವರ್ಷದ ಒಟ್ಟಾರೆ ಇದನ್ನು ನೋಡಿದಾಗ ವಿಪಕ್ಷಗಳು ಎಲ್ಲಿವೆಯೋ ಪ್ರಾದೇಶಿಕ ಪಕ್ಷಗಳು ಅಲ್ಲಿ ಇದ್ದೇ ಇವೆ, ಅವೇನು ಗ್ರೌಂಡನ್ನು ಕಳೆದುಕೊಳ್ತಾ ಇಲ್ಲ. ಕರೆಕ್ಟ್. ಬಟ್ ಕಾಂಗ್ರೆಸ್ ಏನು ಮಾಡ್ತಾ ನೋಡಿ, ಕಾಂಗ್ರೆಸ್ಗೆ ಎಲ್ಲಿ ತೃಪ್ತಿ ಸಿಗ್ತಾ ಇದೆ ಅಂತಂದರೆ ನೋಡಿ, ಅವರು ಅಲ್ಲಿ ಸ್ಯಾಚುರೇಷನ್ ಇದ್ದಾರೆ, UP ಸ್ಯಾಚುರೇಟ್ ಇದ್ದಾರೆ, ಮಧ್ಯಪ್ರದೇಶ್ ಸ್ಯಾಚುರೇಟ್ ಇದ್ದಾರೆ, ರಾಜಸ್ಥಾನ್ ಸ್ಯಾಚುರೇಟ್ ಇದ್ದಾರೆ, ಗುಜರಾತ್ ಸ್ಯಾಚುರೇಟ್ ಇದ್ದಾರೆ, ಜಾಸ್ತಿ ಎಲ್ಲಿ ತೆಗೆದುಕೊಳ್ತಾರೆ. ಪ್ರಶ್ನೆ ಅದಲ್ಲ, ವಿಪಕ್ಷವಾಗಿ ಪ್ರಶ್ನೆ ಇರ್ತಕ್ಕಂಥದ್ದು ಆ ಸ್ಯಾಚುರೇಷನ್ ಪಾಯಿಂಟನ್ನು ಕೆಳಗೆ ಎಷ್ಟು ಎಳಿತೀರಿ ಅನ್ನೋದು. ಅದ್ರ ಬಗ್ಗೆ ಕಾಂಗ್ರೆಸ್ನ ಆಲೋಚನೆಯೇ ಇಲ್ಲ. ನೀವು ಹೇಳ್ತಾ ಇದ್ರಿ, ಪ್ರಶಾಂತ್ ಕಿಶೋರ್ ರೈಟ್ಲಿ ಪಾಯಿಂಟೆಡ್ ಔಟ್, ಇವತ್ತು ರಾಹುಲ್ ಗಾಂಧಿ ಕುಳಿತು ದಿಲ್ಲಿಯಲ್ಲಿ ಚೆಸ್ ಆಡಬೇಕು. ಕರೆಕ್ಟ್. ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 2019 ನಾವು ತಗೊಂಡ್ರು ಕಾಂಗ್ರೆಸ್ ಅವ್ರಿಗೆ 30% ವೋಟನ್ನು ಅವರು ಪಡ್ಕೊಂಡಿದ್ರು, ಮತನ. ಅವಾಗ ಸೀಟ್ ಆಗಿ ಕನ್ವರ್ಟ್ ಆಗಿದೆ ಎಷ್ಟು ಸರ್? 1. ಇವರು ವಾಸ್ತವಿಕತೆಗೆ, ರಿಯಾಲಿಟಿಗೆ ಇನ್ನೂ ಕಾಂಗ್ರೆಸ್ ಅವ್ರು ಬರ್ತಿಲ್ಲ. ಈಗ ಉತ್ತರ ಭಾರತದ ಬಗ್ಗೆ ಮಾತಾಡಿದ್ರು, ದಕ್ಷಿಣ ಭಾರತದಲ್ಲೂ ಕಾಂಗ್ರೆಸ್ ಯಾವ ಮಟ್ಟದಲ್ಲಿದೆ ಅಂತಲೂ ನಾವು ನೋಡಬೇಕು. ಕೇರಳದಲ್ಲಿ LDF ಅವರು ಓಪನ್ ಆಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅವ್ರನ್ನ ನಾವು ಯಾವ ರೀತಿ ಈಗ ನೋಡ್ಕೊಳ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಏನಕ್ಕೆ ಕಾಂಗ್ರೆಸ್ ಅವರು ಒಂದು ಪ್ರಬಲವಾದ ಒಂದು ಲೀಡರ್ಶಿಪ್ನ ಇವರು ತೋರಿಸ್ದೆ ನಾವೆಲ್ಲಾನು ಗೆಲ್ತೀವಿ ಅನ್ನೋದು ಹೇಳೋದು ಅವರು ರಾಜಕೀಯವಾಗಿ ಲೆಕ್ಕಾಚಾರಗಳಿರುತ್ತೆ. ಆಲ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು ಅಜಿತ್ ಸರ್. ರಿಯಾಲಿಟಿಗೆ ಏನಕ್ಕೆ ಬರ್ತಿಲ್ಲ ಕಾಂಗ್ರೆಸ್ ಅವರು? ಎಲ್ಲಿಗೆಲ್ಲ ಮೂಲಗಳಿದೆ? ಅಜಿತ್, ಈ ಪರ್ಸೆಂಟೇಜ್ ಆಫ್ ವೋಟ್ ಬಗ್ಗೆ ತಾವು ಉಲ್ಲೇಖ ಮಾಡ್ತಿದ್ರಿ. ಮಾರ್ಕೆಟಲ್ಲಿ ಎಷ್ಟು ಪದಾರ್ಥಗಳು ಸಿಗ್ಬೋದು, ಅಡುಗೆ ಮನೆಗೆ ಎಷ್ಟು ಬರುತ್ತೆ ಅನ್ನೋದು ಮುಖ್ಯ. ಅಡುಗೆ ಮನೆಯಲ್ಲಿ ಪದಾರ್ಥಗಳು ತುಂಬ ಇದ್ ಮಾತ್ರ ಒಳ್ಳೆ ಅಡುಗೆ ಆಗಲ್ಲ. ಬಾಣಸಿಗಾನು ಒಳ್ಳೆ ಅಡುಗೆ ಮಾಡ್ತಕ್ಕಂಥದ್ದು. ಅಂದರೆ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಆ ಓಟು ಗೆಲುವಿನತ್ತ ತಗೊಂಡೋಗ್ಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ತಗೊಂಡೋಗ್ಬೇಕಾದ್ರೆ ಆ ಮೊಮೆಂಟ್ ಇವಾಗ ನೀವು ಒಂದು ಮೆಕ್ಯಾನಿಕ್ಸ್, ಇನ್ನೊಂದು ಮೆಸೇಜ್, ಮತ್ತೊಂದು ಮೆಸೆಂಜರ್. ಎಕ್ಸಾಕ್ಟ್ಲಿ. ಆ ಮೆಸೆಂಜರ್ಗಳು, ಅದನ್ನೇ ನಾವು ಕೇಡರ್ಸ್ ಅಂತ ಕರೆಯೋದು. ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ಎಲೆಕ್ಷನಿಂದ ಎಲೆಕ್ಷನ್ಗೆ BJP ಇಲ್ಲ. ತಮಗೆ ಗೊತ್ತೇ ಇದೆ ನಮ್ಮ ಕಾರ್ಯವೈಖರಿನಲ್ಲಿ ಈಗ ಹೊರಗಡೆಯಿಂದ ನಮ್ಮನ್ನು ಮೆಚ್ಚುವಂತಹ, ಬೆಂಬಲಿಸುವಂತಹ ಇನ್ವಿಸಿಬಲ್ ಬೆಂಬಲಿಗರು ಅನೇಕ ರೀತಿಯ ಅದಿರ್ಬೋದು. ಆದರೆ ಪೊಲಿಟಿಕಲ್ ಪಾರ್ಟಿಯಾಗಿ BJPಯ ಕಾರ್ಯಕರ್ತರು ಒಂದು ದೃಢವಾದ ಬದ್ಧತೆ, ಅದು ನಮ್ಮ ಕಾರ್ಯಕ್ರಮಗಳು, ನಮ್ಮ ಐಡಿಯಾಲಜಿ ಮತ್ತು ನಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನು ನಿರಂತರತೆ ಇದೆ, ಆರ್ಗನೈಸೇಷನಲ್ ನಿರಂತರತೆ. ಇವತ್ತು ಆ ಕೊರತೆ ಕಾಣುತ್ತೆ, ಅನೇಕ ಪಕ್ಷಗಳಲ್ಲಿ ಆ ಕೊರತೆ ಕಾಣ್ತಾ ಇದೆ. ಚುನಾವಣೆಗೋಸ್ಕರ ಅಲ್ಲ, ಕೆಲವು ಸಲ ಹೌದು ಬೇಸರ ಆಗುತ್ತೆ. ಮೊನ್ನೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ತುಂಬ ವಿಶ್ವಾಸ ಇಟ್ಕೊಂಡಿದ್ವಿ, ರಾಜ್ಯ ಸರ್ಕಾರ ತರಕಾಗಲಿಲ್ಲ. ಕಾರ್ಯಕರ್ತರು 1-2 ತಿಂಗಳು 3 ತಿಂಗಳು ನಿಜವಾಗ್ಲೂ ಅವ್ರಿಗೆ ತುಂಬ ಮನಸ್ಸಿನ ಘಾಸಿ ಆಗಿತ್ತು. ಆದರೆ ಮತ್ತೆ ಚೇತರಿಸ್ಕೊಂಡು ಹೇಗೇನು ಗೊತ್ತಾ, ಕನಸು, ಅರೆ ನಾವು ಲೋಕಸಭೆಗೆ ಫೈಟ್ ಮಾಡಬೇಕು, ಲೋಕಸಭೆ ಚೆನ್ನಾಗಿ ರಿಸಲ್ಟ್ ಬಂದ್ರೆ ಅದರಿಂದ ಕನಸು ಕಾಣ್ತೀವಿ, ಮತ್ತೆ ರಾಜ್ಯ ಸರ್ಕಾರನೇ ಹಿಡಿಬೇಕು ಅಂತೇಳಿ ZP ಬರುತ್ತೆ, TP ಬರುತ್ತೆ. ಹಾಗಾಗಿ ಅಡುಗೆ ಭಟ್ರ ಕೆಲಸ ಯಾವ ತರ ಇಂಪಾರ್ಟೆಂಟ್ ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಕೃತಿಗೆ ಇಳಿಸಕ್ಕಂಥದ್ದು ಮುಖ್ಯ. ಮಾತಿಂದ ನಾನು ಸ್ವಲ್ಪ ಡಿಫರ್ ಆಗ್ತೀನಿ. ಅವ್ರ ಕಾರ್ಯಕರ್ತರು ಕೆಲಸ ಮಾಡಿದ್ರು, ಬಟ್ ಎಲೆಕ್ಷನ್ ಕಮಿಷನ್ ಆಫೀಸರ್ ಸೀಲ್ ಹೊಡೆದು ಕೊಟ್ರಲ್ಲ ಅಂತ ಆಫೀಸರ್ಸ್ಗಳು ಇಲ್ಲಿ ಸಿಗ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಚಂಡೀಗಢದೊಳಗೆ ಸೀಲ್ ಹೊಡೆದು ಕೊಟ್ರಲ್ಲ, ಆ ಥರದ ಆಫೀಸರ್ಸ್ಗಳು ಸಿಕ್ಕಿಲ್ಲ ಅಷ್ಟೇ ಇಲ್ಲಿ. ಒಂದು. ಎರಡನೇದು ಹೇಳಬೇಕು ಅಂದರೆ, ಪಾಪ ನಮ್ಮ ಅಶ್ವಿನ್ ಗೌಡ್ರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ರೀತಿ. ಒಂದು, ಐ ಕಂಪ್ಲೀಟ್ಲಿ ಬೈ ವಾಟ್ ಪ್ರಶಾಂತ್ ವಾಸ್ ಟೆಲ್ಲಿಂಗ್. we are actually far for 2 reasons. One, we need to have a comfortable good alliance, and second, we have to tell common minimum program. Idu eradu bala important aspect ide. Mundin dinagalalli India 2 months is a long time. India 2 months is a long time. Take your own time. 2 months is a long time. Take your own time. Thank you so much Murugan. Thank you Prashant. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.